ನಿಜಗುಣರ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 50ನೇ ಪದ. ಶ್ರೀ ಗುರುವೇ ಶರಣು ಶಿವಯೋಗ ಸಂಪದವನು ಎನಗೆ ಆಗು ಮಾಡಿದ ನಿಜ ವಿರಾಗಿ ಜನವಂದ್ಯ. ಏನಂತಾರ? ಶ್ರೀ ಗುರುವೇ ಶರಣು. ಹೇ ಸದ್ಗುರುದೇವ ನಿನಗೆ ಶರಣು ಅಂದ್ರ ನಿನಗೆ ಪುನಃ ಪುನಃ ನಮಸ್ಕಾರ ಅಂತ. ಯಾಕೆ ನಮಸ್ಕಾರ ಅಂದ್ರ ಶಿವಯೋಗ ಸಂಪದವನು ನನಗೆ ಆಗು ಮಾಡಿದ. ನೀ ಏನ್ ಮಾಡಿ? ಶಿವಯೋಗ ಸಂಪದವನ್ನೇ ನನಗೆ ಪ್ರಾಪ್ತಿ ಮಾಡಿಕೊಟ್ಟಿ. ಮತ್ ನೀ ಎಂತ ಮದಿ ಅಂದ್ರ ನಿಜ ವಿರಾಗಿ ಜನವಂದ್ಯ ಅಂತ ಹೇಳಿದ್ರು. ನಿಜ ವಿರಾಗಿ ಜನವಂದ್ಯ. ನಿಜ ವಿರಾಗಿ ಜನವಂದ್ಯ. ವಿರಾಗಿ ಅಂದ್ರೆ ವೈರಾಗಿಗಳು ಇಲ್ಲ. ನಿಜ ವಿರಾಗಿ ಅಂದ್ರ ಮತ್ ಸುಳ್ಳು ವಿರಾಗಿಗಳು ಅದಾರನ? ಲೋಕದಾಗ ಸುಳ್ಳು ವಿರಾಗಿಗಳು ಅದಾರ ಅಂದ್ರೆ ಅವ್ರು ಇರುವಲ್ರಕ್ಕ ಬಿಡುವಲ್ರಕ್ಕ ಆ ಕಡೆ ಯಾಕೆ ನಮ್ಗೆ ಅಂತೂ ಶಾಸ್ತ್ರದಲ್ಲಿ ಏನು ಹೇಳ್ಯಾರ ವೈರಾಗ್ಯದ ಬಗ್ಗೆ? ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಉಳ್ಳವರಲ್ಲ ಅಂತಿತ್ತ. ಯಾವ ಜನರು ಅಂದ್ರೆ ಮುಮುಕ್ಷುಗಳು ಅವರು ಇಂಥ ಈ ಯಾವ ಪುರಾಣ ವೈರಾಗ್ಯ ಆಗಲಿ, ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅವೇನು ಸುಮ್ಮ ಹೆಸರಿಗೆ ವೈರಾಗ್ಯವು ಅದಿಲ್ಲ ಅಂಥವ್ರಲ್ಲ. ನಿಜ ವಿರಾಗಿ ಪಕ್ಕ ವೈರಾಗ್ಯಗಳವರು. ಅಲ್ಲದೆ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮೋಕ್ಷತ ಎಲ್ಲ ಸಾಧನ ಒಂದ ಇಲ್ಲ ಅದ. ಹೀಗೆ 4 ಸಾಧನಗಳಿಂದ ಕೂಡ್ಕೊಂಡಂತ ಅಂದ್ರೆ ಪೂರ್ಣ ಅಧಿಕಾರತ್ವಕ್ಕೆ ಯೋಗ್ಯ ಉಳ್ಳವರು. ಅವರಿಂದ ನಮಸ್ಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯ ಅರಿ ಅಂತ ಹೇಗೆ? ಹೇ ಗುರುವೇ ನೀನು ನನಗೆ ಏನು ಮಾಡಿ ಅಂತಂದ್ರೆ, ಯಾಕಂದ್ರೆ ನೀ ಏನು ಮಾಡ್ತಿ? ಶಿವಯೋಗ ಅಂತಕ್ಕಂಥ ಸಂಪತ್ತನ್ನ ನೀನು ಉಪದೇಶ ಮಾಡಿಬಿಡ್ತಿ. ಸಂಪತ್ತನ್ನು ಈ ಲೌಕಿಕ ಸಂಪತ್ತಲ್ಲ ಮತ್ತ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ ಅಂತ, ಅಥವಾ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ. ಆತ್ಮಲಾಭಕ್ಕಿಂತ ಲಾಭ, ಸಂಪತ್ತು, ಸುಖ ಇನ್ನೊಂದೈತೇನ? ಇನ್ನೊಂದಿಲ್ಲ. ಈ ರೀತಿ ಅಂಥ ಸಂಪತ್ತನ್ನ ನೀ ಉಪದೇಶ ಮಾಡಿ ಪ್ರಾಪ್ತಿ ಮಾಡಿ ಕೊಡ್ತಿ ಅಂತ ಅಸಾಧಾರಣ ಸಾಮರ್ಥ್ಯ ನಿನ್ನಲ್ಲಿ ಅದ. ಅದಕ್ಕೆ ನೀವು ನನಗೆ ಈ ರೀತಿಯ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಟ್ರಿ. ಯಾಕಂದ್ರೆ ನಾ ಮೊದಲು ಜೀವದೇನಿ, ಕರ್ತಾ ಭೋಗ್ತಾ ಇದೀನಿ, ಸಂಸಾರಿ ಇದೀನಿ ಅಂತಕ್ಕಂಥ ಈ ದುಃಖದೊಳಗೆ ನಾನಿದ್ದೆ. ಆವಾಗ ನನಗೆ ಶಿವಯೋಗ ಅಂತಕ್ಕಂಥ ಸಂಪತ್ತನ್ನು ನೀವು ಪ್ರಾಪ್ತಿ ಮಾಡಿಕೊಟ್ರಿ. ಅಂದ್ರ ಈ ಜೀವಭಾವವನ್ನು ಕಳೆದು ಶಿವಭಾವ, ಪರಮಾತ್ಮನ ಭಾವನೆಯನ್ನು ನನಗೆ ತಂದು ಕೊಟ್ರಿ. ಆದ್ದರಿಂದ ಇಂಥ ನಿಜ ಜ್ಞಾನೋಪದೇಶವನ್ನು ಮಾಡೋರು ಮತ್ತೆ ಯಾರ ಜಗತ್ತಿನಲ್ಲಿ ಅದಾರೇನಂದ್ರೆ ಇಲ್ಲ. ಅಂದ್ರೆ ಈ ಕೆಲಸ ಹರಿಹರ ಬ್ರಹ್ಮಾದಿಗಳಿಗೂ ಕೂಡ ಆಗೋದಿಲ್ಲ. ಅಂತ ಒಂದು ಕೆಲಸ ಸದ್ಗುರುವೇ ನೀ ಮಾಡ್ತಕ್ಕಂಥವನಾಗಿ ನಿತ್ಯ ಸುಖರೂಪವಾದ ಶಿವಯೋಗ ಸಂಪತ್ತನ್ನು ನನಗೆ ಉಂಟು ಮಾಡಿ
ಅದಕ್ಕಾಗಿ ನಿನ್ನ ಉಪಕಾರ ನನ್ನ ಮೇಲೆ ಭಾಳ ಆಗೈತಿ. ಅದನ್ನ ಏನಾರ ಕೊಟ್ಟು ತೀರಿಸಬೇಕು ಅಂದ್ರೆ ಅದೇನು ತೀರೋ ಪಕ್ಕಿ ಅಲ್ಲ. ಯಾಕಂದ್ರೆ ಏನು ಕೊಟ್ಟರು ನೀ ಕೊಟ್ಟದ್ದು ನಿತ್ಯ ಸುಖ ಐತಿ. ಮತ್ತೇನಾರ ಕೊಟ್ರ ರೊಕ್ಕ ರೂಪಾಯಿ ಅದು ಇದು ಏನು ಕೊಟ್ರು ಅನಿತ್ಯನ ಕೊಡೋದಿಲ್ಲ. ಮತ್ತು ಅದಕ್ಕೇನಾರ ಸರಿ ಸಾಟಿ ಆಗುವಂಗೆ ಐತನ ಇಲ್ಲ. ಆದ್ದರಿಂದ ಸರಿ ಬರೋದಿಲ್ಲ ಅಂತ ತಿಳ್ಕೊಂಡು ಅದಕ್ಕೇನು ಮಾಡಬೇಕು? ಆ ಗುರುವಿನ ಉಪಕಾರ ಸ್ಮರಣಾರ್ಥವಾಗಿ ಶರಣೆಂಬುದಲ್ಲದೆ ಬೆರತೇನು, ಮತ್ತೊಂದು ಏನಿಲ್ಲ. ಶರಣೆಂಬುದಲ್ಲದೆ ನೀನು ಪುನಃ ಪುನಃ ನಮಸ್ಕಾರ ಮಾಡೋದಲ್ಲದ ಮತ್ತೊಂದು ಅದಕ್ಕೆ ಉಪಾಯ ಬೇರೆ ಏನು ಇಲ್ಲ. ಅದಕ್ಕೆ ಈ ರೀತಿ ಅವ ಶಿಷ್ಯ ತನ್ನ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡು ಧನ್ಯನಾಗಿ ಈ ರೀತಿ ಗುರುಗಳಿಗೆ ನಮಸ್ಕಾರ ಮಾಡ್ತಾನು. ಯಾಕೆ ಮಾಡ್ತಾನಂದ್ರೆ ಯಾವ ಜೀವಂ ತ್ರಯೋ ವಂದ್ಯ ಗುರು ವೇದಾಂತ ಈಶ್ವರ ಆದೌ ಜ್ಞಾನ ಪ್ರಾಪ್ತೈ ಪಶ್ಚಾತ್ ಕೃತಜ್ಞತ್ವ ನಿವೃತ್ತೈ ಅಂತ ಹೇಳ್ಕೊಂಡು ಬಂದೈತಿ. ಶಾಸ್ತ್ರ ಏನು ಹೇಳ್ತದ? ಯಾವ ಜೀವಂ ತ್ರಯೋ ವಂದ್ಯ, ನಾವು ಎಲ್ಲಿತನ ಈ ನಮ್ಮ ದೇಹ ಐತಿ, ನಾವು ಎಲ್ಲಿತನ ಜೀವಂತ ಇರ್ತೀವಿ ಅಲ್ಲಿ ತನಕ ಈ ಮೂರು ವಸ್ತುಗಳು ನಮಗೆ ವಂದನೀಯವಾಗ್ಯಾವ. ಅವಕ್ಕೂ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳಿದರು. ಯಾವ ಮೂರು? ಗುರು, ವೇದಾಂತ, ಈಶ್ವರ. ಇವು ಮೂರು. ಇವು ಸಾಯೋ ತನಕನೂ ಇವಕ್ಕೆ ನಮಸ್ಕಾರ ಮಾಡಬೇಕು. ಸಾಯೋತನ ಮಾಡಬೇಕು ಅಂದ್ರೆ ಇದೇನು ಒಂದು ಭಾಳ ದೊಡ್ಡ ಕೆಲಸನ ಆಯ್ತು ಅಲ್ಲ. ಇನ್ನು ಜ್ಞಾನ ಆಗೋತನ ಮಾಡ್ಬೇಕು. ಯಾಕಂದ್ರೆ ನಮಗೆ ಒಂದು ಕೆಲಸ ಐತೆ. ಅದದು ಕೆಲಸ ಆಗೋತನ ಇದು ಮಾಡೋದು. ಕೆಲಸ ಮುಗಿದ ಮೇಲೆ ಬಗೆಹರಿತಲ್ಲ ಮತ್ತೆ ಯಾಕೆ ಮಾಡೋದು ಅಂತಂದ್ರೆ ಅದಕ್ಕೆ ಅಲ್ಲಿ ಶ್ರುತಿ ಹೇಳ್ತದೆ ಆದೌ ಜ್ಞಾನ ಪ್ರಾಪ್ತೇ ಪಶ್ಚಾತ್ ಕೃತಜ್ಞತ್ವ ನಿವೃತ್ತೆ. ನಾವು ಜ್ಞಾನ ಆಗೋದಕ್ಕಿಂತ ಮೊದಲು ಮಾಡಬೇಕು. ಇವು ಮೂರಕ್ಕೂ ನಮಸ್ಕಾರ ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ ಇವುಗಳಿಂದ ನಮ್ಮನ್ನು ಅದು ಜ್ಞಾನ ಪ್ರಾಪ್ತಿ ಆಕೈತಿ. ಇವುಗಳಿಂದ ಜ್ಞಾನ ಪ್ರಾಪ್ತಿ ಆಕೈತಿ. ಯಾಕಂದ್ರೆ ಆ ಗುರು ಮತ್ತು ವೇದಾಂತ ಅಂದ್ರೆ ವೇದಾಂತ ಅಂದ್ರೆ ಉಪನಿಷತ್ತು ಮತ್ತು ವೇದನ ಆಯ್ತಲ್ಲ. ಗುರು ಕೃಪಾನೂ ಬೇಕು, ವೇದ ಕೃಪಾನೂ ಬೇಕು, ಮತ್ತು ಈಶ್ವರ ಕೃಪಾನೂ ಬೇಕಲ್ಲ. ಆದ್ದರಿಂದ ನೀವು ಕೃಪಾ ಮಾಡ್ರಿ ನನ್ನ ಮೇಲೆ, ನನಗೆ ಜ್ಞಾನ ಆಗಲಿ ಅಂತ ಇವು ಮೂರಕ್ಕೂ ಪುನಃ ನಮಸ್ಕಾರ ಮಾಡಬೇಕು. ಆಯ್ತು, ಭಾಳ ನಮಸ್ಕಾರ ಮಾಡೋಣ. ಆಯ್ತು ತಗೋ, ಕೃಪಾ ಆಗಲಿ, ಯಶಸ್ವಿ ಭವ ಅಂತ ನಮಸ್ಕಾರ. ಇದು ಆಶೀರ್ವಾದ ಮಾಡಿದ್ರಿ ಅಂತೇಳಿ ಕೆಲಸ ಆಯ್ತು, ಜ್ಞಾನ ಆಯ್ತು, ಮುಗೀತಲ್ಲ. ಮತ್ತೆ ಯಾಕೆ ಮತ್ತು ಹಿಂದಿಗಡೆ ಮತ್ತು ಯಾವ ಜೀವಂ ತ್ರಯೋ ಒಂದೇ ಅಂತ ಎಲ್ಲಿ ತನ ಜೀವ ಇರ್ತೀವಿ ಅಲ್ಲಿ ತನ ಮಾಡುತ್ತೆ. ಈ ಕೆಲಸ ಯಾಕ? ಜ್ಞಾನ ಆದ್ಮೇಲೆ ಮುಗೀತಲ್ಲ ಅಂದ್ರೆ ಹಂಗಲ್ಲ. ಮೊದಲು ಆದವು ಜ್ಞಾನ ಪ್ರಾಪ್ತಿಗಾಗಿ ಮೊದಲು ಮಾಡಬೇಕು. ಜ್ಞಾನ ಆಯ್ತಪ್ಪ, ಜ್ಞಾನ ಆದ ನಂತರದಲ್ಲಿ ಮತ್ತೆ ಯಾಕೆ ಮಾಡಬೇಕು ಅಂದ್ರೆ ಅದಕ್ಕೆ ಉತ್ತರ ಹೇಳೈತಿ ಕೃತಜ್ಞತ್ವ ನಿವೃತ್ತೇ. ನಿಮ್ಮ ಉಪಕಾರ ಭಾಳ ಆಗೈತಿ ನನ್ನ ಮೇಲೆ, ಅದಕ್ಕೆ ನಾ ಮಾಡಲಿಲ್ಲ ಅಂದ್ರೆ ಕೃತಜ್ಞನಾಗ್ತೀನಿ. ಅದಕ್ಕಾಗಿ ಹೇಗೆ ಅದು ಮತ್ತು ಅದ್ರಾಗ ಒಂದು ಸ್ವಲ್ಪ ಭೇದ ಐತಿ. ಏನು ಭೇದ ಐತಿ?
ಅಂದ್ರ ನಿನಗೆ ಮೊದಲ ಬಿಡ್ಬೇಕಾದ್ರೂ ಬರ್ತೈತಿ. ಜೀವನ್ ತೀವ್ರತನ ಮಾಡತ್ತೆ ಹೇಳೈತಿ. ಹೌದು, ಜೀವನ್ ತೀವ್ರತನ ಮಾಡತ್ತೆ ಹೇಳ್ತಿ. ಇಲ್ಲ ಮತ್ ನಾ ಇನ್ನ ಜೀವತೀರ್ಥ ಮೊದಲ ಬಿಡ್ಬೇಕತ್ತೇನಿ, ಬಿಡಕ್ಕೂ ಬರ್ತೈತಿ. ಆ ಗುರುವಿನ ಕಡೆ ಹಿಂಗೆ ಹೊಳಿ ನೋಡಿಲ್ಲ ಅಂದ್ರೂ ಬರ್ತೈತಿ. ನಮಸ್ಕಾರ ಮಾಡೋದಂತ ಬಿಡಿ. ಹಾ, ಅಲ್ಲಿ ನೀನು ಈಗೇನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಹಂಗ ಗಾಳಿ ಹೊಡ್ಕೋತ ಮುಂದೆ ಹೋಗಿ ಬಿಟ್ಟಿ ಅಂದ್ರ, ಗುರುನಾಥ ಆರೂಢ ಆಗಿಬಿಟ್ಟಿ ಅಂದ್ರ, ಗುರುರ್ ನೈವ ಶಿಷ್ಯಂ ಆಗಿಬಿಡ್ತೈತಿ. ಅಲ್ಲಿ ಏನಾಗ್ಬಿಡ್ತೈತಿ? ಗುರುರ್ ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಆಗ್ಬಿಟ್ಟೈತ. ಅವಾಗ ಗುರು ಅಂದ್ರೂ ಗೊತ್ತಿಲ್ಲ, ಪರಮಾತ್ಮ ಅಂದ್ರೂ ಗೊತ್ತಿಲ್ಲ, ನಾ ಅನ್ನೋದು ಗೊತ್ತೇ ಇಲ್ಲ. ನಮಸ್ಕಾರ ಮಾಡವ್ರು ಯಾರು, ಮಾಡಿಸ್ಕೊಳ್ಳೋರು ಅಲ್ಲಿ ಹೋಗಿ ನಿಂತಿರ್ತಾನವ. ಮತ್ತು ಆಯಿಂದ ಗುರುನಾಥರು ಸಿದ್ಧಾರೂಢಿಗೆ ಅಂದ್ರೆ ನಮಸ್ಕಾರ ಮಾಡಿದ್ರ ಇಲ್ಲ. ಯಾಕಂದ್ರೆ ಆ ಪೂರ್ಣ ಪರಬ್ರಹ್ಮ ಸ್ವರೂಪ ಆಕಾರನ ಆಗಿಬಿಟ್ರು ಅವರು. ಯಾಕ ಅರಿವೇ ವಿದ್ಯಾದೈವ ಗುರುವೆಂದು ಭಜಿಪನೇ ಜಾಣರ ದೇವರು. ಆ ಗುರುನು ಪರಬ್ರಹ್ಮ ಸ್ವರೂಪ ಆಗಿಬಿಟ್ಟಿರ್ತಾನ ಅವನ ದೃಷ್ಟಿಯಲ್ಲಿ. ಆವಾಗ ಎಲ್ಲಿ ನಮಸ್ಕಾರ ಮಾಡ್ತಾನ? ಅದಕ್ಕೆ ಸಿದ್ಧಾರೂಢರ ಸ್ತುತಿಯೊಳಗೂ ಅಂದಾರು. ಏನಂದಾರು? ನೀನೇವೆ ನಾನಾಗಿಯ ಮತ್ತಾವ ಸ್ತುತಿ ಮಾಡ್ತ ಕಾರಣವೆಲೈ, ಹೇ ಸಿದ್ಧ ಸಿದ್ದೀಪನೇ. ನೀನೇ ನಾನಾಗ್ಬಿಟ್ಟೀನಿ, ಏನು ಮತ್ತ್ಯಾ ಸ್ತುತಿ ಮಾಡ್ಲಕ್ಕೆ ಹೋಗ್ಲಿ? ಎಲ್ಲಿ ಸಿದ್ಧಾರೂಢ ಮಾರಾಕಿದ್ದೆ ಅಲ್ಲಿ? ಯಾಕ ಸಿದ್ಧಾರೂಢ ಕಾಣಂಗಿಲ್ಲ ನನಗೆ ಅಂದ್ರ, ಆವಾಗ ನೀ ನಮಸ್ಕಾರ ಬಿಡು, ಅಲ್ಲಿ ತನ ಮಾಡು ಅಂತ ಹೇಳ್ಯಾರ. ಈಗ ಒಂದೇ ನುಡಿಯಿಂದ ಏನು ಹೇಳ್ತಾರು? ಪೊರಗಣ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿಯುತ್ತ ಆಶ್ರಯಿಸಿದ ಚಿದಾಭಾಸದ ಕುರುಹುವಿಡಿದು ಅಂತಲ್ಲಿ ಸತ್ಯ ಸಂವಿತ್ಯನಿಸಿ ಮೆರೆವ ಪರತತ್ವವದು ನೀನೆಂದು ಪೇಳ್ದ ಶ್ರೀ ಗುರುವೇ ಶರಣು, ಶಿವಯೋಗ ಸಂಪದವ ನೆನಗಾಗು ಮಾಡಿದ ನಿಜ ವಿರಾಗಿ ಜನ ವಂದ್ಯ ಅಂತ ಹೇಳಿದೆ. ಹೊರಗಣ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿಯುತ್ತ, ಹೊರಗಿನ ಘಟಪಟಾದಿ ವಿಷಯ ಏನದವಲ್ಲ ತೋರ್ತಾವೆ ಎಲ್ಲ, ಇವುಗಳನ್ನ ವಿಷಯವನ್ನು ಫಲರೂಪದಿಂದ ಅರಿಯುತ್ತ ಅಂದ್ರೆ ಈ ಹೊರಗಿನ ಘಟಪಟಾದಿ ವಿಷಯ ಇವು ತೋರ್ತಾವ. ಇವೆಲ್ಲ ಸಾಕ್ಷಿ ಕೂಟಸ್ಥನಾದ ಪ್ರತ್ಯೇಗಾತ್ಮನಿಂದಲೇ ಪ್ರಕಾಶ ಆಗ್ತಾವ. ಅಂದ್ರೆ ಈಗ ಆ ಘಟ ಐತಿ ಅಂತ ಅದರ ಜ್ಞಾನ ಆಗ್ಬೇಕಾದ್ರೆ ಆವಾಗ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ನೇತ್ರ ಇಂದ್ರಿಯ ದ್ವಾರ ಹೊರಗೆ ಹೋಗುತ್ತದೆ. ಹೊರಗೆ ಹೋಗುತ್ತದಂದ್ರೆ ಅದು ಹಗ್ಗದ ಗತಿ ಹೋಗ್ತದೆ. ಹಗ್ಗದ ಗತಿ ಹೋಗ್ತದಂದ್ರೆ ಮುಪ್ಪುರಿ ಹಗ್ಗದ ಗತಿ, 3 ಹುರಿಗಳಿಂದ ಕೂಡಿದ ಹಗ್ಗದಂತೆ ಇರ್ತದೆ ಅದು. ಅವು 3 ಹುರಿ ಯಾವುವು? ಅದ್ರಾಗ 3 ವಸ್ತು ಯಾವುವು ಅಂತ ಕೇಳಿದ್ರೆ, ಒಂದು ವೃತ್ತಿ ಐತಿ, ಒಂದು ವೃತ್ತಿಯ ಉಪಹಿತ ಚೇತನ ಸಾಕ್ಷಿ ಐತಿ, ಒಂದು ಅದರಲ್ಲಿ ಆ ಚಿದಾಭಾಸ ಒಬ್ಬದ. ಹಿಂಗೆ 3 ಅದಾವ. 3ರಿಂದ ಕೂಡ್ಕೊಂಡು ಹೊರಗೆ ಹೋಗ್ತತಿ, ಹೋಗಿ ಘಟದೊಡನೆ ಸಂಬಂಧ ಆಕ್ಕತಿ. ಆವಾಗ ಘಟದ ಆಕಾರ ತಾಳ್ತತಿ. ಘಟದ ಆಕಾರ ತಾಳಿದ ನಂತರ ಆ ವೃತ್ತಿ ಘಟದ ಆವರಣವನ್ನ ಭಂಗ ಮಾಡ್ತೈತಿ.
ಆ ನಂತರ ಆ ವೃತ್ತಿಯಲ್ಲಿದ್ದ ಚಿದಾಭಾಸ ಅಯಂ ಘಟಃ ಅಂತ ತಿಳಿತೈತಿ. ಆ ನಂತರ ಆ ವೃತ್ತಿ ಉಪಯುಕ್ತ ಚೇತನ ಏನೈತಲ್ಲ ಅದು ಸಾಕ್ಷಿ ಅಂತ ಹೇಳಲ್ಪಡ್ತೈತಿ. ಅದು ಅಯಂ ಘಟಮಹಂ ಜಾನಾಮಿ ಅಂತ ಅದು ತಿಳಿತೈತಿ. ಅಂದ್ರೆ ಇವು ಚಿದಾಭಾಸ ಅಯಂ ಘಟ, ಇದು ಘಟ ತಿಟ್ಟ ತಿಳಿದ, ಇದು ಘಟ ತಿಟ್ಟ ತಿಳಿದ ಬರೀ ಘಟನ್ನ ಅವನು ಸಾಕ್ಷಿಯನ್ನ ತಿಳಿತಾನ. ಆ ಘಟವನ್ನು ತಿಳಿದಂತ ಚಿದಾಭಾಸನಿಗೆ ಆಶ್ರಯವಾದ ವೃತ್ತಿಯನ್ನು ಮೂರನ್ನೂ ತಿಳಿಯುತ್ತಾನೆ. ಈ ರೀತಿ ಅಲ್ಲಿ ಏನಂದ್ರು ಹೊರಗಣ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿವುತ್ತ ಆಶ್ರಯಿಸಿದ ಚಿದಾಭಾಸದ ಕುರುಹು ಹಿಡಿದು ಅಂತಲ್ಲಿ ಸತ್ಯ ಸಂವಿತ್ಯನಿಸಿ ಮೆರೆವ ಪರತತ್ವವದು ನೀನೆಂದು ತಿಳಿದ. ಈ ರೀತಿ ಅಲ್ಲಿ ಏನು ಸಾಕ್ಷಿ ಇತ್ತಲ್ಲ, ಅದ ವೃತ್ತಿ ಉಪಯುಕ್ತ ಚೇತನ ಸಾಕ್ಷಿ, ಆ ಸತ್ಯ ಸಂಹಿತ ಅಂತ ಹೇಳ್ಕೊಂಬಂದದ್ದು. ಆ ಸಾಕ್ಷಿಯೇ ನೀ ಅದಿ. ಈ ರೀತಿ ತಿಳಿಯತಕ್ಕಂಥ ಯಾವ ಜ್ಞಾನ ಸ್ವರೂಪ ಆತ್ಮ ನೀ ಅದಿ ಅಂತ ಹೀಗ ಇದನ್ನು ತಿಳಿಸಿಕೊಟ್ಟವ್ರು ಯಾರು? ಗುರು. ಆ ಸಾಕ್ಷಿ ಕೂಟಸ್ಥ ಪ್ರತ್ಯಗಾತ್ಮನಿಂದ ಏನು ಈ ಅರು ಬಂದರ್, ಆ ಚಿದಾಭಾಸನಿಗೆ ತಿಳಿದವ್ರು ಯಾರು? ವೃತ್ತಿ ಅಂತೂ ಜಡ ಐತೆ. ಅದ್ರ ಪ್ರಯೋಜನ ಏನಂದ್ರೆ ಆವರಣ ಭಂಗಾರ್ಥ ವೃತ್ತಿ. ಆವರಣ ಭಂಗ ಮಾಡೋದು ಅಟ್ಟ ಕೆಲಸ ಅದ, ಮತ್ತು ಅದಕ್ಕೆ ಏನಿಲ್ಲ, ಅದಂತೂ ಆವರಣ ಭಂಗ ಮಾಡಿಬಿಡ್ತ. ಆಮೇಲೆ ಚಿದಾಭಾಸ ಎಂ ಘಟ ಅಂತ ತಿಳಿದ. ಇವು ತಿಳಿಬೇಕಾದ್ರೂ ಕೂಡ ಇವನಿಗೆ ತಿಳಿಯಲಿಕ್ಕೆ ಆ ಜ್ಞಾನ ಏನೈತಲ್ಲ ಅದು ಎಲ್ಲಿದು ಬಂದದದು? ಚಿದಾಭಾಸನಿಗೆ ಘಟವನ್ನು ಅರಿಯತಕ್ಕಂಥ ಈ ಜ್ಞಾನ ಸಾಕ್ಷಿ ಕೂಟಸ್ಥನಿಂದ ಬಂದದದು. ಹೇಗ ಅಂದ್ರೆ ಸಾಕ್ಷಿ ಇದ್ರನ ಚಿದಾಭಾಸನ ಕೆಲಸ ಅಂದ್ರೆ ಸರ್ವಸಾಮಾನ್ಯ ಚಿದಾಭಾಸ. ಈಗೇನು ನಾವು ಒಂದು ಪ್ರಕ್ರಿಯೆ ಹೇಳಿದಿವಲ್ಲ, ಜಗತ್ತಿನ ಯಾವುದೇ ಒಂದು ವಸ್ತು ತಿಳಿಬೇಕಾದ್ರೆ ಇದೇ ಕ್ರಮದಿಂದನ ಅದರ ಜ್ಞಾನಾಕತೆ. ಆ ವೃತ್ತಿ ಹೋಗಿ ಆ ವಸ್ತುವಿನೊಡನೆ ಅಲ್ಲೊಂದು ಕುರ್ಚಿ ಇಟ್ಟಾರು ಅಂತೇಳಿ ಜ್ಞಾನ ಆಯ್ತು. ಕುರ್ಚಿ ಇಟ್ಟಾರು ಅಂತ ಜ್ಞಾನ ಆಗ್ಬೇಕಾದ್ರೂ ಆ ವೃತ್ತಿ ಹೋಗಿ ಕುರ್ಚಿಯೊಡನೆ ಸಂಬಂಧ ಆಗ್ಬೇಕು, ಅದರ ಆಕಾರ ತಾಳ್ಬೇಕು, ಆಮೇಲೆ ಆ ವೃತ್ತಿ ಆವರಣ ಭಂಗ ಮಾಡಬೇಕು. ಆ ಚಿದಾಭಾಸ ಅದನ್ನು ತಿಳಿದ ಆ ಕುರ್ಚಿನ ಚಿದಾಭಾಸನ ವೃತ್ತಿನ ಎಲ್ಲವನ್ನೂ ನಾನು ತಿಳಿಯುತ್ತೇನೆ ದಿವ ಸಾಕ್ಷಿ. ಹಿಂಗೆ ಜ್ಞಾನ ಆಕೈತಿ. ಆ ಚಿದಾಭಾಸ ಏನು ಇದು ಘಟ ಐತಿ, ಇದು ಕುರ್ಚಿ ಐತಿ ಅಂತ ತಿಳಿದಲ್ಲ, ಆ ತಿಳಿಯೋದಕ್ಕೂ ಕೂಡ ಆ ತಿಳುವಳಿಕೆ ಆ ಜ್ಞಾನ ಎಲ್ಲಿದದು? ಅದು ಆ ಸಾಕ್ಷಿದೆ. ಅದು ಈ ರೀತಿ ಹೀಗೆ ಆ ಸಾಕ್ಷಿ ಪ್ರತ್ಯೇಗಾತ್ಮನಿಂದ ಬಂತು ಅಂದಾಗ ಅಂದ್ರ ಮುಖ್ಯನು ಮುಖ್ಯ ಅಂದ್ರೆ ಮೇನ್ ಸ್ವಿಚ್. ಏನು ಮೇನ್ ಸ್ವಿಚ್ ಐತಲ್ಲ ಅದ ಮುಖ್ಯ. ಅಕಸ್ಮಾತ್ ಮೇನ್ ಸ್ವಿಚ್ ತಾರ್ ಹೋಯ್ತು ಹಾರ್ತ ತಿಳ್ಕೊ, ಅದ್ರಾಗ ಒಂದು ಸಣ್ಣ ತಾರ್ ಇರ್ತೈತಿ, ಅದು ಹೋಯ್ತಂದ್ರ ಎಲ್ಲ ಬಂದ. ಬೆಳಗ್ಗೆ ಕಂದೀಲ್ ನೋಡ್ರೆ ಕಂದೀಲ್ ಲಾಲ್ಟೇನ್, ಅದ್ರಾಗ ಹಿಂಗ ಬತ್ತಿ ಏರ್ಸೋದು ಇರ್ತೈತಿ, ಬತ್ತಿರ್ತೈತಿ. ಆ ಬತ್ತಿಗೆ ಕಡ್ಡಿ ಕೊರ ಹಚ್ಚಿರ್ತಾರೆ. ಆ ಬತ್ತಿ ಹಚ್ಚಿದ ಮೇಲೆ ಅದ್ರ ಮೇಲೆ ಒಂದು ಗ್ಲಾಸ್ ಇರ್ತೈತಿ, ಪಾವ್ ತರ ಅದಕ್ಕೆ, ಅದಿಲ್ಲ ಅದು ಇರ್ತೈತಿ. ಅದು ಗಾಳಿ ಹತ್ತಲಾಡ್ತಲ್ಲ.
ಆ ಗ್ಲಾಸ್. ಆ ಬತ್ತಿಯಲ್ಲಿ ಅದು ದೀಪ ಹಚ್ಚಂದ್ರೆ ಅದು ಏನು ಮಾಡ್ತೈತಿ, ಆ ದೀಪದ ಪ್ರಕಾಶ ಪಾವಿನೊಳಗೆ ತುಂಬತೈತಿ. ಮೊದಲು ಎಲ್ಲಿ? ಈ ಪಾವನ್ಯಾಗ, ಗ್ಲಾಸಿನೊಳಗೆ, ಕಾಜಿನೊಳಗೆ ತುಂಬತೈತಿ. ಕಾಜಿನಿಂದ ಹೊರಗೆ ಬೀಳ್ತೈತಿ. ಹೊರಗೆ ಬಿದ್ದು ಆ ಮಗ್ಗಲ್ಕೊಂದು ಏನೋ ಘಟ ಇಟ್ಟಾರ, ಬೆಳ ಒಂದು ಗ್ಲಾಸ್ ಇಟ್ಟಾರ, ಅದನ್ನು ಪ್ರಕಾಶ ಮಾಡ್ತೈತಿ. ಅಂದ್ರೆ ಆ ಇಲ್ಲಿ ಇದ ಕಂದೀಲ್ ಇದು ದೇ ಅನ್ನೋದು ಒಂದು ಕಂದೀಲ್ ಐತೆ ತಿಳ್ಕೊ, ಲಾಲ್ಟೇನ್. ಇದ್ರಾಗ ಆ ಆತ್ಮ ಸಾಕ್ಷಿ ಅನ್ನೋದ, ಪ್ರತ್ಯೇಗಾತ್ಮ ರೂಪ ಸಾಕ್ಷಿ ಅನ್ನೋದ ಅದು ಬತ್ತಿ ಐತಿ, ದೀಪ. ಆ ಸಾಕ್ಷಿಯ ಪ್ರಕಾಶ ಈ ಅಂತಃಕರಣ ಅನ್ನೋದು ಪಾವು ಗ್ಲಾಸ್ ಇದ್ದಂಗೆ ಐತಿ, ಅದು ಕಾಜು. ಆಮೇಲೆ ಅದರಿಂದ ಮುಂದೆ ಹೊರಬೀಳ್ತೈತಿ. ಈ ನೇತ್ರಾದಿ ಇಂದ್ರಿಯಗಳಿಂದ ಹಿಂಗೆಲ್ಲ ಹೊರಗೆ ಬಿದ್ದು ಆ ಹೊರಗಿದ್ದ ವಸ್ತುಗಳನ್ನು ಅದು ಪ್ರಕಾಶ ಮಾಡ್ತದೆ. ಹೀಗೆ ಇಲ್ಲಿ ಆ ಒಳಗಿದ್ದ ದೀಪದ ಪ್ರಕಾಶ ಮುಖ್ಯ. ದೀಪ ಆರ್ತಬೇಕು. ದೀಪ ಆರ್ತಂದ್ರೆ ಅಲ್ಲಿ ಲೈಟ್ ಇಲ್ಲ, ಆಯ್ತು, ಪ್ರಕಾಶ ಇಲ್ಲ. ಮುಂದೆ ಕಾಜಿನ ಗ್ಲಾಸ್ದಾಗ ಪಾವನ್ಯಾಗೂ ಇಲ್ಲ. ಅಲ್ಲಿ ಇಲ್ಲ ಅಂದ್ರೆ ಮುಂದೆ ಹೊರಗಡೆ ಎಲ್ಲಿ? ಒಟ್ಟು ಎಲ್ಲ ಗಪ್ಪ ಮೆಣಸು ಚೊರ ಆಯ್ತು ಅಂದ್ರೆ ಮನೆ ಎಲ್ಲ ಕತ್ತರಿ ಹಂಗ. ಅದಕ್ಕಾಗಿ ಇಲ್ಲಿ ಮುಖ್ಯ ಸಾಕ್ಷಿಯಿಂದನೇ ಎಲ್ಲ ನಡೀತೈತಿ. ಆದ್ದರಿಂದ ಈ ರೀತಿ ಆ ಸಾಕ್ಷಿ ಅಂತಕ್ಕಂಥದ್ದು ಏನದ, ಅದರ ಪ್ರಕಾಶವನ್ನು ಪಡೆದು ಆ ಚಿದಾಭಾಸನು ಪ್ರಕಾಶವುಳ್ಳವನಾಗಿ, ಅಂದ್ರೆ ಕಾದೈತಲ್ಲ ಗ್ಲಾಸ್ ಪಾವು, ಆ ಪಾವಿನೊಳಗಿನ ಪ್ರಕಾಶವೇ ಆ ಗ್ಲಾಸದ ಜ್ಞಾನ ಆಗ್ಲಾಕ ಅದು ಸಹಾಯಕ ಆಯ್ತಿಲ್ಲ, ಅದರಿಂದ ಆಯ್ತು. ಹಾಗೆ ಇಲ್ಲಿ ವಾಸ್ತವಿಕ ಮೇನ್ ಪ್ರಕಾಶ ಯಾರ್ದಂದ್ರೆ ಆ ಸಾಕ್ಷಿ ರೂಪ ಯಾವ ಆತ್ಮಂದು ಪ್ರಕಾಶ ಐತಿ. ಈ ರೀತಿ ಆ ಸಾಕ್ಷಿ ಪ್ರತ್ಯೇಗಾತ್ಮ ಸಾಕ್ಷಿ ಅನ್ನೋದನ್ನ ಆ ಚಿದಾಭಾಸನನ್ನು, ವೃತ್ತಿಯನ್ನು, ನೇತ್ರವನ್ನು, ಘಟವನ್ನು ಎಲ್ಲವನ್ನು ಪ್ರಕಾಶ ಮಾಡ್ತಾನೆ. ಅದಕ್ಕೆ ಅಂತಃಕರಣದಲ್ಲಿ ಪ್ರತಿಬಿಂಬನಾದ ಚಿದಾಭಾಸನೆ ಈ ಜಗತ್ತಿನಗೆಲ್ಲ ವಸ್ತುಗಳನ್ನು ತಿಳಿತಾನಂದ ಮೇಲೆ ಅವನ ಇಂಥ ತಿಳುವಳಿಕೆ ಜ್ಞಾನ ಉಳ್ಳವದಾನ ಅಂದಮೇಲೆ ಅವ ಪ್ರತಿಬಿಂಬ ಅದಾನ. ಏನದಾನವ? ಚಿದಾಭಾಸ ರೂಪ ಜೀವ ಪ್ರತಿಬಿಂಬದಾನ. ಅಂತಃಕರಣ ಪ್ರತಿಫಲಿತ ಚೈತನ್ಯಂ ಚಿದಾಭಾಸ. ಅವನ ಹಿಂಗದಾನ ಅಂದ ಮೇಲೆ ಇನ್ನು ಬಿಂಬಭೂತ ಆತ್ಮ ಅವ ಪ್ರಕಾಶ ಹೆಂಗದಾನ, ಆ ರೀತಿ ಅದನ್ನ ಕಲ್ಪನಾ ಮಾಡ್ಲಿಕ್ಕೆ ಅವಕಾಶ ಐತಿ ಇಲ್ಲ, ಹೌದಾ? ಅವನ ಹಿಂಗದಾನಂದ್ರೆ ಮುಂದೆ ಅದ ಹೆಂಗಿರ್ಬೇಕಂತ. ಕನ್ನಡಿ ಒಳಗೆ ಸೂರ್ಯನ ಪ್ರತಿಬಿಂಬ ಬಿದ್ದಿರ್ತದೆ, ಅದು ಬೇತ ಆ ಪ್ರತಿಬಿಂಬ ಈ ಗಾಡಿ ಮೇಲೆ ಪ್ರಕಾಶ ಮಾಡ್ತೈತಿ, ಹೌದು? ಮತ್ತು ಇಷ್ಟು ಇಲ್ಲಿ ಪ್ರಕಾಶ ಕನ್ನಡಿಯಿಂದ ಬಂದದ್ದು ಪ್ರಕಾಶ ಮಾಡ್ತೈತಿ ಅಂದ್ರೆ ಮತ್ತಿನ್ನು ಆ ಬಿಂಬ ರೂಪ ಸೂರ್ಯ ಹೆಂಗ ಪ್ರಕಾಶ ಇರ್ಬೇಕು ಅಂತೇಳಿ ಇಡೀ ಜಗತ್ತನ ಪ್ರಕಾಶಿತ ಆಗ್ತದೆ. ಅದಕ್ಕೆ ಈ ರೀತಿ ಅಧಿಕ ಪ್ರಕಾಶ ಉಳ್ಳವನು ಆತ್ಮ ಅದಾನು. ಹಾಗೆ ಚಿದಾಭಾಸನ ಅಲ್ಲಿ ಏನಂದಾರು, ಚಿದಾಭಾಸದ ಕುರುಹು ಬಿಡಿದ ಅಂತಲ್ಲಿ. ಚಿದಾಭಾಸನ ಕುರುಹು ಹಿಡಿದ ಆ ಚಿದಾಭಾಸನ ಯಾವ ಜ್ಞಾನದ ಗುರುತನ್ನು ಕಂಡು, ಆ ಚಿದಾಭಾಸ ಇಟ್ಟ ಪ್ರಕಾಶ ಉಳ್ಳವ ಜ್ಞಾನ ಉಳ್ಳವದಾನ ಅಂದಮೇಲೆ ಮತ್ತ ಅವನಿಗೆ ಜ್ಞಾನದ ಪ್ರಕಾಶ, ಅವನ ಪ್ರತಿಬಿಂಬ. ಪ್ರತಿಬಿಂಬ ಹೆಂಗೈತೆ ಅಂದ್ರೆ ಬಿಂಬ ಹೆಂಗಿರ್ಬೇಕದ ಈ ರೀತಿ ಕಂಡು ಪ್ರತ್ಯೇಗಾತ್ಮನು ಅತಿ
ಅವ ಜ್ಞಾನ ಸ್ವರೂಪದಾನು ಅಂತ ಈ ರೀತಿ ನಿಶ್ಚಯ ಮಾಡು ಅಂಥೇಳಿ ಪ್ರತ್ಯಗಾತ್ಮನು ಘಟಾದಿಗಳ ಜ್ಞಾನ ಕಾಲದಲ್ಲಿ ಅಜ್ಞಾನ ಕಾಲದಲ್ಲಿ ಪ್ರಕಾಶ ಮಾಡುವುದರಿಂದ ಏನು ಆ ಸಾಕ್ಷಿ ರೂಪ ಪ್ರತ್ಯಗಾತ್ಮ ಘಟಾದಿಗಳ ಜ್ಞಾನ ಆಗುವಾಗ ಅವಾಗೂ ಪ್ರಕಾಶ, ಮತ್ತು ಅವ್ರ ಜ್ಞಾನ ಆಗಲಾರ್ದಾಗ ಅಜ್ಞಾನ ಕಾಲದಲ್ಲಿ ಮತ್ತು ಅವಾಗೂ ಪ್ರಕಾಶ ಮಾಡ್ತೈತಿ. ಒಂದು ನಾಟಕದ ಗೊತ್ತಿಲ್ಲ, ರಾಜ ನರ್ತಕಿ ಪಾತ್ರಧಾರಿಗಳು ಈಗ ಬಂದಾರ, ಅಲ್ಲಿ ಮುಂದೆ ಬಂದಾರ ಅಂದ್ರೂ ಪ್ರಕಾಶ ಮಾಡೋದೈತಿ. ಅವ್ರೆಲ್ಲರೂ ಹೋಗ್ಯಾರ, ಯಾರು ಇಲ್ಲಿ ಈಗ. ಅವಾಗ ಪ್ರಕಾಶ ಮಾಡತೈತಿ. ಇರೋ ಬಿಡೋ ಒಟ್ಟು ಪ್ರಕಾಶ ಮಾಡೋದು ಅದ್ರ ಕೆಲಸ ಅದು. ಹೀಗೆ ಅದಕ್ಕೆ ಸತ್ಯಜ್ಞಾನ ಸ್ವರೂಪವಾಗಿ ಅದು ಅದ, ಚಿದಾಭಾಸಾದಿಗಳನ್ನು ತಾನೇ ಅರಿತದ. ಅಂದ ಮೇಲೆ ಮತ್ತು ತಾ ಯಾವುದರಿಂದ ಅರಿಸಿಕೋತೈತಿ ಏನು ಅಂದ್ರೆ ಇಲ್ಲ, ವಿಜ್ಞಾತಾರ ಮರೇಕೇನ ವಿಜಾನಿಯಾತಂತ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ. ಈ ರೀತಿ ತಾನು ಮಾತ್ರ ಸಾಕ್ಷಿ, ಎಲ್ಲವನ್ನ ಅರಿತಾನೆ. ತಾನು ಮಾತ್ರ ಯಾರಿಂದಲೂ ಅರಿಸಿಕೊಳ್ಳೋದಿಲ್ಲ. ಆದ್ದರಿಂದ ಸ್ವಯಂ ಪ್ರಕಾಶನು ಇದ್ದಾನೆ. ಇಂಥ ಸ್ವಯಂ ಪ್ರಕಾಶವಾದ ಸಾಕ್ಷಿ ಪ್ರತ್ಯಗಾತ್ಮನೇ ನೀನದಿಯಪ್ಪ. ನೀನೇ ಪರಬ್ರಹ್ಮ ಸ್ವರೂಪನಿರುವಿ ಅಂತೇಳಿ ಬ್ರಹ್ಮಕ್ಕೂ ಮತ್ತು ನಿನ್ನ ಸ್ವರೂಪವಾದ ಪ್ರತ್ಯಗಾತ್ಮನಿಗೂ ಭೇದ ಅಂದ್ರೆ ಅದು ನಾಮ ಮಾತ್ರ ಭೇದ ಐತಿ. ಭೇದ ಮೂರು ಪ್ರಕಾರ: ಸ್ವರೂಪತಾ ಭೇದ, ಉಪಾಧಿಕೃತ ಭೇದ, ನಾಮ ಮಾತ್ರ ಭೇದ. ಇಲ್ಲಿ ಬರೇ ನಾಮ ಮಾತ್ರ ಭೇದ. ಅದಕ್ಕೆ ಆ ಪರಬ್ರಹ್ಮ ವಸ್ತುನ ಅದು ಹೆಂಗ ಘಟಾಕಾಶದು ಮಹಾಕಾಶಕ್ಕೆ ಭೇದ ಇಲ್ದಂಗೆ. ಘಟಾಕಾಶ ಐತೆ, ಘಟದ ಉಪಾಧಿ ಬಿಟ್ಟು ನೋಡಿದ್ರೆ ಅದೇನೈತಿ, ಮಹಾಕಾಶವೇ ಐತಿ. ಹಿಂಗ ಈ ದೇಹಾದಿ ಅಂತಃಕರಣ ಮೂಲಕವಾಗಿ ಅದಕ್ಕೆ ಪ್ರತ್ಯೇಗಾತ್ಮ ಅಂತ ಹೆಸರು ಬಂದೈತಿ. ಆತ್ಮಾತ್ಮ ಬಂದದ್ದು ಅದಕ್ಕೆ ಇದರಿಂದನ ಬಂದದ. ಅನಾತ್ಮಗಳ ಈ ದೃಷ್ಟಿಯಿಂದ ಅದಕ್ಕೆ ಆತ್ಮ ಅಂದಾರು. ಆದ್ರೆ ಅದು ಪರಬ್ರಹ್ಮ ವಸ್ತುನ ಐತಿ ಮೊದಲ. ಹೆಂಗದು? ಆದ್ದರಿಂದ ಅದಕ್ಕೆ ಭೇದಿಲ್ಲ. ಹೀಗೆ ಗುರುಗಳು ಗುರುವೇ ಉಪದೇಶ ಮಾಡಿ ನನ್ನ ಜೀವತ್ವ ಭ್ರಾಂತಿಯನ್ನು ನೀನೇನ್ ಮಾಡಿದಪ್ಪ ಅಂದ್ರೆ ಬಿಡಿಸಿದಿ. ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮ ಸಾಕ್ಷಿ ಶಿವಸ್ವರೂಪವೇ ನೀ ಎದಿ ಅಂತ ನನಗೆ ಶಿವಯೋಗ ಸಂಪತ್ತನ್ನು ಉಂಟು ಮಾಡಿದ ಹೇ ಸದ್ಗುರುವೇ, ನಿನಗೆ ನನ್ನ ಅನೇಕ ನಮಸ್ಕಾರ ಇರಲಿ ಅಂತ ಶಿಷ್ಯ ಗುರುಗಳನ್ನು ಕುರಿತು ಕೊಂಡಾಡುತ್ತಾನೆ. ಏನ್ ಮುಂದೆ ಎರಡನೇ ನುಡಿಯೊಳಗೆ ಏನ್ ಹೇಳ್ತಾರು? ಒಳಗೆ ವಪು ರಸು ಮನೋಮತಿ ನಿದ್ರೆ ಎಂದೆನಿಸಿಕೊಳ್ಳುತ್ತಿರ್ಪ 5 ಕೋಶವನ್ನು ಬೇರಿಟ್ಟು ತಿಳಿವ ಕೂಟಸ್ಥ ನೀನು ಆ ವಿಶ್ವಸಾಕ್ಷಿಯಾಗಿ ಉಳಿದಿಹ ಪರಬ್ರಹ್ಮವೆಂದು ಬೋಧಿಸಿದ. ಒಳಗೆ ವಪು ರಸು, ವಪು ಒಳಗೆ ಹಸು. ಹೀಗ ಏನಂತಾರು ಅಂದ್ರೆ ಇಲ್ಲಿ ಪಂಚಕೋಶಗಳನ್ನು ಹೇಳ್ತಾರೆ. ಪಂಚಕೋಶಗಳಿಗೆ ವಿಲಕ್ಷಣ ಸಾಕ್ಷಿಯಾದ ನೀನು ಈ ಪಂಚಕೋಶಗಳಿಗೆ ಹಂಗ ಸಾಕ್ಷಿಯಾಗಿ ಹಂಗ ಆ ವಿಶ್ವಕ್ಕೆ ಸಾಕ್ಷಿಯಾದ ಪರಬ್ರಹ್ಮನೇ ಅದಿ ಅಂತ ಗುರುಗಳು ಬೋಧ ಮಾಡಿ ನನಗೆ ತಿಳಿಸಿದ್ರು ಅನ್ನೋದು ಅಂದು ಇಲ್ಲಿ ಹೇಳ್ತಾನ. ಈ ಶರೀರ ಇದು ಹೆಂಗ್ ತಯಾರಾಗೈತಿ? ಹೆಂಗ್ ತಯಾರಾಗೈತಿ ಅಂದ್ರೆ
ಅನ್ನಮಯ ಕೋಶಗಳು ಹೌದಲ್ಲ, ಇದಕ್ಕೇನಂತಾರ ಅನ್ನಮಯ ಕೋಶ. ಅನ್ನಮಯ ಕೋಶ ಯಾಕಂದ್ರು ಅನ್ನದಿಂದ ಹುಟ್ಟೈತಿ, ಅನ್ನದಿಂದನ ಬೆಳಿತೈತಿ, ಅನ್ನಕ್ಕೆ ಕಾರಣವಾದ ಭೂಮಿಯಲ್ಲೇನ ಹೋಗ್ತತಿ, ಲಯ. ಅದಕ್ಕೆ ಅನ್ನಮಯ ಕೋಶ ಅಂದ್ರು. ಅದಕ್ಕಾಗಿ ಇದರೊಳಗೆ ಈ ದೇಹದ ಸ್ಥಿತಿಗೆ ಕಾರಣವಾದದ್ದು ಅಂದ್ರ ಅನ್ನಮಯ ಕೋಶ ಅಂತ ಹೀಗೈತಿ. ಅದಕ್ಕೆ ಅಲ್ಲಿ ಒಳಗೆ ಹಸು ಅಂದ್ರೆ, ಒಳಗೆ ಹಸು ಅಂದ್ರೆ, ಒಳಗೆ ಹಸು ಅಂದ್ರೆ ಈ ಅನ್ನಮಯ ಕೋಶದ ಒಳಗೆ, ಹಸು ಅಂದ್ರೆ ಪ್ರಾಣ, ಪ್ರಾಣದ. ಇದರೊಳಗೆ ಈ ದೇಹದ ಸ್ಥಿತಿಗೆ ಕಾರಣವಾದದ್ದು ಪ್ರಾಣಮಯ ಕೋಶ ಐತಿ. ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ ಐತಿ ಅಂತನ ಈ ಪಟ ಹಾರ್ಯಾಡ್ತೈತಿ. ಗಾಳಿನ ಇದ್ದಿದ್ದಿಲ್ಲ ಅಂದ್ರೆ ಪಟ ಹಾರ್ಯಾಡೋದಂಗ ಅದು ಪಟವನಾಡತೈತಿ ಒಳ ಇವಾಗ ತತ್ವದಲ್ಲಿ ಏನೈತಿ ಅಂತ ಹಾಡ್ತಾರಲ್ಲ, ಹಂಗ ಈ ದೇಹದ ಹಾರಾಟ ಜಿಗದಾಟ ಇವೆಲ್ಲ ಮಾತು ಕತೆ ಒಟ್ಟು ಎಲ್ಲ ನಡೆದದ್ದು ಗಾಳಿ ಮ್ಯಾಗ ಐತಿ. ಅಂದ್ರ ಈ ದೇಹದ ಒಳಗೆ, ಒಳಗೆ ಅಂದ್ರ ಅಲ್ಲಿ ಒಳಗೆ ಏನೈತಿ ಪ್ರಾಣಮಯ ಕೋಶ ಐತಿ. ಒಂದು 15-20 ಕ್ವಿಂಟಲ್, ಈ ಕ್ವಿಂಟಲ್ ಅಲ್ಲ 15-20 ಟನ್ ಹೊತ್ಕೊಂಡು ಓಡ್ತೈತಿ. ಏನದು ಗಾಳಿನ, ಏನದು ಗಾಳಿ. ಲಾರಿ ಗಾಳಿ ಮೇಲೆ ಓಡ್ತಾವಿಲ್ಲ ನೋಡುದ. ಹಂಗ ಇದ್ರೂ ಕೂಡ ತಗೊಂಡು ಈ ಜಿಗಿದಾಡ್ತೈತಿ ಇದು. ಅದಕ್ಕೆ ಈ ಪ್ರಾಣಮಯ ಕೋಶದ ಮೇಲೆ ಇದ್ರ ಆಟ ಐತಿ. ಪ್ರಾಣಮಯ ಕೋಶ ಅಂದ್ರೆ ಪಂಚಕರ್ಮೇಂದ್ರಿಯೈ ಸಹ ಪ್ರಾಣಾದಿ ಪಂಚಕಂ ಪ್ರಾಣಮಯ ಕೋಶಂ ಅಂತ ಪೈಂಗಲ ಉಪನಿಷತ್ನಾಗ ಹೇಳ್ಯಾರ. ಈ ಪ್ರಾಣದೊಳಗೆ ಅದ ಮತ್ತು ಒಳಗೆ ಮತ್ತೇನು ಮನೋಮಯ ಕೋಶ ಐತಿ. ಸಂಕಲ್ಪ ವಿಕಲ್ಪಾತ್ಮಕ ಮನೋಮಯ ಕೋಶ ಅದರೊಳಗೆ ಐತಿ. ಮನೋಮಯ ಕೋಶ ಹಂಗಾಗೈತಿ ಪಂಚ ಜ್ಞಾನೇಂದ್ರಿಯೈ ಸಹ ಮನಃ ಮನೋಮಯ ಕೋಶ ಅಂತ ಹೇಳ್ಕೊಂಬಂದಾರ. ಪಂಚ ಜ್ಞಾನೇಂದ್ರಿಯಗಳು ಒಂದು ಮನಸ್ಸು ಕೂಡಿ ಮನೋಮಯ ಕೋಶ ಆಗೈತಿ. ಈ ಮನೋಮಯ ಕೋಶದೊಳಗ ಒಳಗೆ ಅಂದಾಗ ಮತ್ತು ಅದ್ರೊಳಗೆ ಹಂಗ ನಿಶ್ಚಯಾತ್ಮಕ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಹಂಗಾಗೈತೆ ಅಂದ್ರೆ ಪಂಚ ಜ್ಞಾನೇಂದ್ರಿಯ ಸಹ ಬುದ್ಧಿ ವಿಜ್ಞಾನಮಯ ಕೋಶ ಅಂತ ಹೇಳಲ್ಪಟ್ಟಾರ. ಪಂಚ ಜ್ಞಾನೇಂದ್ರಿಯ ಒಂದು ಬುದ್ಧಿ ಕೂಡಿ ವಿಜ್ಞಾನಮಯ ಕೋಶ ಆಗೈತಿ. ಮತ್ತ ಅದರ ಒಳಗೆ ಆನಂದಮಯ ಕೋಶ ಐತಿ. ಅವಿದ್ಯಾವೃತ್ಯಾತ್ಮಕ ಆನಂದಮಯ ಕೋಶವಿರುತ್ತದೆ. ಇಲ್ಲಿ ಒಳಗೆ ಎಂಬ ಪದವನ್ನು ಗ್ರಂಥಕರ್ತರು ಮೊಟ್ಟ ಮೊದಲು ಇಟ್ಬಿಟ್ಟಾರ. ದೇಹಾಲಿ ದೀಪ್ಕಿ ನ್ಯಾಯಿ ಅದನ್ನ ಎಲ್ಲಕ್ಕೂ ಹಚ್ಕೋ ಅಂತೀವಿ. ಎಲ್ಲಕ್ಕೂ ವಿಭೂತಿ ಗತಿ ಎಲ್ಲರೂ ಹಚ್ಕೊಂಡು ಹೋಗೋದಂಗ ಹಿಂಗದು. ಅನ್ನಮಯ ಕೋಶ ಬತ್ತು ಹಚ್ಕೋದು, ಒಳಗೆ ಅನ್ನೋದು ಹಚ್ಕೋ ಅಂತ. ಪ್ರಾಣಮಯ ಕೋಶ ಹತ್ಕೊಂಡು ಒಳಗೆ, ಅದ್ರಾಗ ಮುಂದೆ ಮತ್ತ ಮನೋಮಯ ಕೋಶ ಹಚ್ಕೊಂಡಿ ಮೊದಲ ಅಂದಾಗ ಒಳಗೆ ಹೋಗ್ತಿ. ಈ ರೀತಿ ದೇವ್ರ ಗುಡ ವಿಭೂತಿ ಹಚ್ಕೊಂಡು ಒಳಗೆ ಹೋಗ್ತಾರಲ್ಲ ಹಂಗೆ ಹಿಂಗೆ ಒಳಗೆ ಎಲ್ಲ ಒಳಗೆ ಅಂತೇಳಿ ಒಂದ್ರೊಳಗೆ ಅಂದ್ರೆ ಇವು ಈ ರೀತಿ ಇದು ಇದು ಕಣ್ಣಿಗೆ ಕಾಣ್ತೈತಿ ಸ್ಥೂಲ ದೇಹ. ಈ ಸ್ಥೂಲ ದೇಹ ಒಂದೇ ಇದು ಅನ್ನಮಯ ಕೋಶ ಐತಿ.
ಇದರ ಒಳಗೆ ಅಂದಾಗ ಅಲ್ಲಿ ಒಳಗೆ ಹೋದಾಗ ಒಂದು ಸೂಕ್ಷ್ಮ ಶರೀರ ಐತಿ ಇದ್ರ ಒಳಗೆ, ತಿಳಿತಾ? ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದಾಗ ಅದ್ರಾಗ ಮತ್ತೆ 3 ರೂಮ್ ಅದಾವ ಒಳಗೆ. ಅದ್ರಾಗ ಪ್ರಾಣಮಯ ಕೋಶ ಒಂದು, ಅದ್ರಾಗ ಮನೋಮಯ ಕೋಶ, ಅದ್ರಾಗ ವಿಜ್ಞಾನಮಯ ಕೋಶ. ಹಿಂಗ ಸೂಕ್ಷ್ಮ ಶರೀರದಲ್ಲಿ 3 ಅದ್ರ ಒಳಗೆ 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 ಹಿಂಗೆ 3 ಅದಾವ. ಇನ್ನು ಅದ್ರ ಒಳಗೆ ಕಾರಣ ಶರೀರ ಐತಿ. ಕಾರಣ ಶರೀರದಾಗ ಆನಂದಮಯ ಕೋಶ ಐತಿ. ಏನು ಅದ್ರ ಒಳಗ ಎದ್ರೊಳಗ ಆನಂದಮಯ ಕೋಶದ ಒಳಗ ಆತ್ಮ ಅಲ್ಲಿರ್ತಾನ ನಾವು ಒಬ್ರು. ಅದಕ್ಕೆ ಅವಂಗ ಪ್ರತ್ಯೇಕ ಆತ್ಮ ಅಂತ ಕರೀತಾರೆ. प्रत्येक नाम अंतर का है, अंदर अंदर अंदर. ಹೀಗೆ ಗ್ರಂಥಕರ್ತರು ಒಳಗೆ ಎಂಬ ಪದವನ್ನು ಇಟ್ಟಾರೆ. ಒಪ್ಪು ರಸು ಎಂದು ಕೋಶಗಳ ಹೆಸರನ್ನು ಹೇಳ್ತಾ ಹೋಗ್ಯಾರ. ಆನಂತರ ಆದ್ರಿಂದ ಒಳಗೆ ಅನ್ನೋ ಪದವನ್ನು ಮಾತ್ರ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಪ್ರತಿಯೊಂದು ಕೋಶಿಗೆ ಹಚ್ಚಬೇಕು. ಯಾಕಂದ್ರೆ ಅಲ್ಲಿ ಹೇಳ್ಕೊಂಡ್ ಪ್ರಮಾಣ ಹಂಗಾಯ್ತು. ಏನು? ದೇಹಾದಭ್ಯಂತರ ಪ್ರಾಣ, ಪ್ರಾಣಾದಭ್ಯಂತರ ಮನಃ, ಮತ್ತೇನು ಅಟ್ಟಕ್ಕೆ ಮುಗಿದ ಗಾಡಿ ಮತ್ತೇನಿಲ್ಲ, ಹೌದಲ್ಲ? ಮತ್ ಐತಿ. ದೇಹಾದಭ್ಯಂತರ ಪ್ರಾಣ, ಪ್ರಾಣಾದಭ್ಯಂತರ ಮನಃ, ತತಃ ಕರ್ತಾ ತತಃ ಭೋಕ್ತಾ, ಗುಹಾಸೇಯಂ ಪರಂಪರಾ ಅಂತ ಹಿಂಗ ಪ್ರಮಾಣ ಐತೆ. ಅದು ಇದಕ್ಕೆ ಭಾಳ ಸಾಕಳಿ ಐತಿ. ಅದು ಏನು ಸಾಕಳಿ ಐತಿ? ಇಲ್ಲೇನು ಹೇಳ್ಯಾರು? ಇಲ್ಲಿ ಹೇಳಿದ್ದು ಅದು ಪಂಚದಶಿಯಲ್ಲಿ ಐತಿ. ಪಂಚದಶಿಯಲ್ಲಿ ಹೆಂಗೈತಿ ಇದು ಅಂತ ಕೇಳಿದ್ರೆ ಇಲ್ಲಿ ಅರ್ಧ ಬರ್ದಾರ. ಪಂಚದಶಿಯಲ್ಲಿ ಅದರದ್ದು ಪೂರ್ಣ ಐತಿ. ಏನು? ದೇಹಾದಭ್ಯಂತರ ಪ್ರಾಣ, ಪ್ರಾಣಾದಭ್ಯಂತರ ಮನಃ, ತತಃ ಕರ್ತಾ ತತಃ ಭೋಕ್ತಾ, ಗುಹಾಸೇಯಂ ಪರಂಪರಾ ಅಂತ ಅಲ್ಲೈತಿ ಪಂಚದಶಿಯಲ್ಲಿ. ಪಂಚದಶಿ ಆಗು ಇಲ್ಲಿ ಇದು ಎಲ್ಲಿದ್ ಬತ್ತು? ಪಂಚದಶಿ ಅನ್ನೋದೈತಿ. ಪಂಚದಶಿ ಆಗಿ ಎಲ್ಲಿದ್ ಬತ್ತು? ಪಂಚದಶಿ ಆಗಿ ಎಲ್ಲಿದ್ ಬತ್ತು ಅಂದ್ರೆ ಕೃಷ್ಣ ಯಜುರ್ವೇದದ ತೈತ್ತಿರಿ ಉಪನಿಷತ್ತಿನಲ್ಲಿ ಬಂದದ್ದನ್ನು ಅವ್ರು ತಗೊಂಡಾರ. ಕೃಷ್ಣ ಯಜುರ್ವೇದದ ತೈತ್ತಿರಿ ಉಪನಿಷತ್ತಿನಲ್ಲಿ ಬಂದದ್ದು ಅದನ್ನ ಪಂಚದಶಿ ಅವ್ರು ತಗೊಂಡಾರ. ಪಂಚದಶಿ ಅವ್ರು ತಗೊಂಡದನ್ನ ನಿಜಗುಂಡ್ರು ತಗೊಂಡಾರ. ಹಿಂಗ 3 ತಾಳದ ಬೇರೆ ಅದ್ರದ್ದು ಅಲ್ಲಿ ಐತಿ. ಕೃಷ್ಣ ಯಜುರ್ವೇದದ ತೈತ್ತಿರಿ ಉಪನಿಷತ್ತಿನಲ್ಲಿ ಐತಿ. ಅಲ್ಲಿ ಹೆಂಗೈತಿ ಅದು? ಅದು ಕೃಷ್ಣ ಯಜುರ್ವೇದದ ತೈತ್ತಿರಿ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯಲ್ಲಿ ಐತಿ. ಬ್ರಹ್ಮಾನಂದ ಏನಾಗ್ತೈತೆ ಅಲ್ಲಿ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಹಿಂಗೈತೆ ಕೃಷ್ಣ ಯಜುರ್ವೇದದ ತೈತ್ತಿರಿ ಉಪನಿಷತ್ನಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಬ್ರಹ್ಮನ ಬಗ್ಗೆ ಹಿಂಗೆ ಸ್ವರೂಪ ಲಕ್ಷಣಗಳನ್ನು ಹೇಳ್ಕೊಂಡು ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಅಂತ ಮುಂದೆ ಹೇಳ್ತಾರೆ. ಅಂದ್ರೆ ಈ ಶ್ರುತಿಯಲ್ಲಿ ಹೇಳಿದ ಗುಹಾಯಾಂ ವಿಹಿತಂ, ಅಲ್ಲಿ ಶಬ್ದ ಹಿಂಗೆ ಬಂದದ. ಗುಹಾಯಾಂ ವಿಹಿತಂ ಅಂದ್ರೆ ಈ ಗುಹೆಯಲ್ಲಿ ಇರ್ತಕ್ಕಂಥ ಆ ವಸ್ತು ಅಂತ ಹೇಳಿ. ಗುಹೆಯಲ್ಲಿ, ಗುಹೆ ಅಂದ್ರೆ ಏನು? ಗವಿ ಏನಂತೀರಿ ನೀವು? ಇಲ್ಲಿ ಗವಿ ಹೌದಿಲ್ಲ? ಗವಿ ಅಂತ ಇಲ್ಲಿ ಗವಿ ಅಂತೇನು ಅಂದಾರಲ್ಲ, ಆ ಗವಿ ಹಂಗೈತಿ. ಗವಿ ಹಂಗೈತಿ ಅಂದ್ರೆ ನೀ ಇದ್ದಿಲ್ಲ ಅಲ್ಲಿ ಹಿಂಗೆ ಇದ್ರಿಗೊಂದು ಹಿಂಗಿತ್ತ, ಮತ್ತೆ ಹಿಂಗೆ ಮಗರು ಹೋಗಿ ಮತ್ತೆ ಹಿಂಗೊಂದು ಬೇರೆ ಇತ್ತು, ಗೊತ್ತಿಲ್ಲ?
ಹಂಗಿದು ಒಳಗೆ ಇದು ಮತ್ತು ಒಳಗೆ ಹಿಂಗೆ ಮತ್ತು ಒಳಗೆ ಹಿಂಗೈತಿ ಇದು ಗವಿ ಇಲ್ಲಿ. ಅದಕ್ಕೆ ಆ ಶ್ರುತಿ ಹಿಂಗೆ ಹೇಳೈತಿ, ಅಂತಃಕರಣ ಅಂತಕ್ಕಂಥ ಗವಿಯಲ್ಲಿ ಅವ ಇರ್ತಾನ. ಅದು ಗವಿ ಒಳಗಿಂದೊಳಗನ ಹಿಂಗ ಒಂದ್ರೊಳಗೆ ಒಂದು ಹಿಂಗ ಐತಿ ಅಂತ ಹೇಳ್ಕೊಂಡು ಬಂದಿದ್ದೀವಿ. ಅದು ಆ ಗವಿ ಅನ್ನೋದನ್ನ ಇಲ್ಲಿ ಅದು ಪ್ರಾರಂಭ ಮಾಡಿದ್ದು ದೇಹಾದಭ್ಯಂತರ. ಅದ ಆ ಗವಿ ಹೆಂಗೈತಿ ಅದು ಅಂದ್ರೆ ಈ ಪಂಚದಶಿಕಾರ ರೂಪಕ್ಕೆ ಮಾಡ್ಯಾರ. ಏನತ್ತ ದೇಹಾದಭ್ಯಂತರ ಪ್ರಾಣ, ಪ್ರಾಣಾದಭ್ಯಂತರ ಮನಃ, ತತಃ ಕರ್ತ ತತಃ ಭೋಕ್ತ, ಗುಹಾಸೇಯಂ ಪರಂಪರಾ. ಹಿಂಗ್ ಒಳಗೆ ಹಿಂಗ್ ಪರಂಪರಾ ಐತಿ ಅದು ಅಂತ ಹಿಂಗೆ ಹೇಳ್ಯಾರ. ಆದ್ದರಿಂದ ಈ ರೀತಿ ಆ ಶ್ರುತಿಯಲ್ಲಿ ಅಂತರ ಎಂಬ ಪದ ಐತಿ. ದೇಹಾದಭ್ಯಂತರ, ಅಭ್ಯಂತರ ಅಂದ್ರೆ ಅದರ ಒಳಗೆ ಅನ್ನೋದನ್ನ ನಿಜಗೊಂಡ್ರು ಈ ನುಡಿಯ ಮೊಟ್ಟ ಮೊದಲು ಒಳಗೆ ವಪು ರಸು ಮನೋಮತಿ ನಿದ್ರೆ ಹಿಂಗೆ ಹೇಳ್ಕೊಂಡು ಬಂದಾರ. ಆದ್ದರಿಂದ ಅದಕ್ಕೆ ಅದನ್ನು ಪ್ರತಿಯೊಂದು ಕೋಶಕ್ಕೂ ಒಳಗೆ ಅನ್ನೋದು ಹಚ್ಚಬೇಕು. ಈ ರೀತಿ 5 ಕೋಶಗಳಿರುತ್ತವೆ. ಕೋಶ ಅಂದ್ರೆ ಆಚ್ಛಾದನ ಮಾಡುವುದು. कोस नाम तलवार के म्यान का है, धन का भंडार का है. हौದು ಕೋಶ ಅಂದ ಕೂಡಲೇನ ಅದು ತಲ್ವಾರ್ ಖಡ್ಗಿರ್ತೈತಿಲ್ಲ, ಅವ್ರೆಲ್ಲರೂ ಹೆಂಗ್ ಹಿರಿದಿದ್ರು ಬಹಳ ಕೃಷ್ಣನ ಹಿರಿದ್ರೆ ಹಂಗ ಅದು ಒಳಗಿರ್ತೈತೆ. ಅದು ಆ ಖಡ್ಗದವನ್ನ ಅದಕ್ಕೆ ಅವು ದಾರಿ ಇರ್ತೈತೆ, ಹೊರಿ ಇರ್ತೈತಿಲ್ಲ, ಇಲ್ಲಾಂದ್ರೆ ಮತ್ತೆ ಹಂಗೆ ಕೈಗೆ ಹತ್ತೈತೆ ಅದು ಅಂತೇಳಿ ಅದ್ರೊಳಗ ಅದನ್ನ ಮುಚ್ಚಿ ಇರ್ತೈತಿ. ಅದಕ್ಕೆ ಮರಿ ಮಾಡಿರ್ತೈತೆ ಹಂಗೆ ಬೇಡ. ಅದು ಇಲ್ಲ ನಿಮ್ಮ ಮನ್ಯಾಗಿನ ತಿಜೋರಿ ಇರ್ತೈತಿಲ್ಲ, ಗೋದ್ರೇಜ್, ಕಬಾಟ್, ಲಾಕರ್, ಆ ತಿಜೋರಿ ರೊಕ್ಕವನ್ನ ಒಳಗ ಮುಚ್ಚಿ ಇಟ್ಕೊಂಡೆ. ಆಯ್ತು, ಅದನ್ನು ಚಸ್ಮಾ ಡಬ್ಬಿ ಅಂತ ಹೇಳಿ ಏನಂತೆ ಅನ್ಕೋ ಆದ್ರ. ಈ ರೀತಿ ಈ 5 ಕೋಶಗಳು ಆತ್ಮನನ್ನು ಮುಚ್ಚುತ್ತಾವವು, ಆತ್ಮನನ್ನ ಮುಚ್ಚುತ್ತಾವಂತ ತಿಳ್ಕೊಂಡು ಅವುಗಳಿಗೆ ಕೋಶ ಅಂತ ಕರೆದಾರ. ಅಜ್ಞಾನಿಗಳು ಈ ಕೋಶಕನ ಆತ್ಮ ಅಂದಾರ. ಹೆಂಗ ಈ ಉಳಿದ ಹುಡುಗರು ಆ ಮ್ಯಾಲಿ ಇದು ಐತಲ್ಲ, ಮ್ಯಾನ್ ಅಂದ್ರೆ ಆ ಖಡ್ಗ ಹಿಂಗ್ ಒಳಗೆ ಹಾಕ್ತಾರ. ಇಲ್ಲಿ ಮ್ಯಾಲೆ ಕವಚ ಇರ್ತೈತಲ್ಲ, ಕವಚ ಅದ ಖಡ್ಗ ಐತಾರ, ಅದ್ರ ಒಳಗಿರ್ತೈತಿ ಅದ, ಹೌದಿಲ್ಲ? ಅದಕ್ಕ ಆ ಹೊರಗಿನ ಕವಚಕ್ಕನ ಖಡ್ಗ ಇವ್ರು ತಿಳ್ಕೊತಾರಲ್ಲ, ಹಂಗ ಈ ಮ್ಯಾಲಿನ ಕೋಶಕ್ಕನ ಆತ್ಮ ತಿಳ್ಕೊಂಡಾರ ಕೆಲವು ಮಂದಿ. ಏನ್ ಮಾಡ್ತಿ ಈ ರೀತಿ ಆ ಮಾತು ಹೆಂಗಾಕತಿ ಗೊತ್ತೈತೇನ? ಈ ಮನಿನ ನಾ ಅದೇನ ನಂಗಾಕತಿ. ಮನ್ಯಾಗ ಇರುದ ಈ ನನಗೆ ಈ ಒಳಗೆ ಮನ್ಯಾಗ ಇರಲ್ಲ ಮತ್ತು ಈ ಮನಿ ಅವಾಗ ಆಶ್ರಯ ಆಗೈತಿಲ್ಲ, ಈ ಮನಿನ ನಾ ಅದೇನೆ ಅಂದಂಗ. ಹಿಂಗದ ಆ ಕೋಶಕ ಆತ್ಮ ಅಂದ್ರೆ ಹಿಂಗಾಕತಿ, ಮನಿಗೆ ನಾ ಅಂದಂಗ ಅದು ಲೆಕ್ಕ. ಅದಕ್ಕಾಗಿ ಅಲ್ಲಿ ಸುಜ್ಞಾನಿಗಳು ಮಾತ್ರ ಆ 5 ಕೋಶಗಳಿಗೆ ಆತ್ಮ ಅಂತವರು ಎಂದು ಯಾಕಂದ್ರೆ ಅವು ಅನಾತ್ಮ ಅದಾವು. ಅವು ಆತ್ಮನಂತೆ ಕಂಡ್ರು ಕೂಡ ವಿಚಾರ ಮಾಡಿ ನೋಡಿ ಅನಾತ್ಮನ ಅದಾವು. ಯಾಕ ವಿವೇಕ ಐತೆ ಅವ್ರಿಗೆ. ವಿವೇಕ ಐತೆ ಅಂದ್ರೆ ಅದು ಬರೋಬ್ಬರಿ ಕಾಣಿಸ್ತೈತಿ. ಹೆಂಗ್ ಕಾಣಿಸ್ತೈತಿ? ಒಬ್ಬೊಬ್ರಿಗೆ ದೇವ್ ಕಾಣಿಸ್ತಾವ,
ಹೌದಾ? ಹಾಂ, ನಿಮಗೆ ಎಲ್ಲರಿಗೂ ಕಾಣಿಸಂಗಿಲ್ಲ. ಕಾಣಿಸಿದ್ರೆ ಬಿರಿ ತೆಗೆದ ಅದಕ್ಕೆ ಅವ್ರಿಗೊಬ್ಬೊಬ್ರಿಗೆ ಕಾಣ್ತಾವ ಅಂದ್ರೆ ನೋಡೋದು ಹೆಂಗೈತೆ. ಅಲ್ಲ, ನಿಮ್ಮ ಕಣ್ಣ ಅವರು ಕಣ್ಣ, ಆದರೂ ಕೂಡ ಆ ದೆವ್ವಿಗೆ ಭೂತಕ್ಕೆ ಸೂಕ್ಷ್ಮ ಶರೀರ ಇರ್ತೈತಿ. ಆದ್ದರಿಂದ ಅದು ಎಲ್ಲರ ಕಣ್ಣಿಗೆ ಕಾಣಂಗಿಲ್ಲ, ಅದು ಯಾರೋ ಒಬ್ಬರಿಗೆ ಕಾಣ್ತಿರ್ತೈತಿ ಹಿಂಗೆ. ಮತ್ತು ಆ ರೀತಿ ಈ ಲೋಕದ ಜನ ಎಲ್ಲ ಅವಿವೇಕಿಗಳದಾರ, ಅವ್ರಿಗೆ ಆತ್ಮ ಕಾಣ್ತಾನೆ ಇಲ್ಲ. ಅವು ಈ ದೇಹಕ್ಕನ ಇವಕ ಆತ್ಮ ಅಂತ ಹೇಳ್ತಾರೆ, ಪಂಚಕೋಶಗಳ ಅನಾತ್ಮಕ್ಕನ ಆತ್ಮ ಅಂತ ಹೆಂಗೆ ತಿಳಿತಾರ ಅವ್ರು. ಹೆಂಗೆ ವಿಚಾರ ಮಾಡಂಗಿಲ್ಲಲ್ಲ, ಅಲ್ಲಿ ವಿಚಾರ ಮಾಡಿದ್ದರಿಂದ ಅಲ್ಲಿ ಅವುಗಳಿಗೆ ಸಾಕ್ಷಿಯಾದ ಆತ್ಮ ಬೇರೆ ಅದಾನು ಅಂತ ಜ್ಞಾನ ಆಕತ್ತೀವಿ. ಈ ರೀತಿ ಅನ್ನಮಯ ಕೋಶ ರೂಪ ಈ ದೇಹ ಇದು ಅಲ್ಲ, ನಾವಲ್ಲ, ಚಾರ್ವಾಕರು ಅದಕ್ಕೆ ಆತ್ಮ ಅಂದ. ಅಲ್ಲದೆ ದೇಹಕ್ಕೆ ಬಲ ಕೊಟ್ಟಂತ ಯಾವ ಚೇಷ್ಟಾರೂಪ ವ್ಯವಹಾರಕ್ಕೆ ಕಾರಣ ಆದದ್ದು ಯಾವುದದು? ಪ್ರಾಣ. ಆದರೂ ಆ ಪ್ರಾಣನೂ ಆತ್ಮ ಅಲ್ಲ, ಯಾಕೆ ಅದು ಜಡ ಐತಿ. ಹಸಿವೆ ನೀರಡಿಕೆಗಳಿಂದ ಗಮನಾಗಮನಗಳಿಂದ ಹರಿಸ್ಕೊತದ. ಆದ್ದರಿಂದ ಪ್ರಾಣಮಯ ಕೋಶವು ಕೂಡ ಅಲ್ಲ. ಅದಕ್ಕೂ ಹಿರಣ್ಯ ಗರ್ಭೋಪಾಸಕರು ಆತ್ಮ ಅಂತಾರೆ, ಯಾಕೆ ಅವ್ರಿಗೆ ವಿವೇಕ ಇಲ್ಲ, ಅದು ಜಡ ಆಯ್ತು. ಮನಸ್ಸು ಸಂಕಲ್ಪ ಆದಿ ಸಂಕಲ್ಪ ಮಾಡ್ತದೆ, ಸರ್ವ ವ್ಯವಹಾರ ಮಾಡ್ತದೆ, ಆದರೂ ಅದು ಕೂಡ ಆತ್ಮ ಅಲ್ಲ. ಯಾಕಂದ್ರೆ ಅದು ಕರ್ಣ ಆಗೈತಿ. ಕರ್ಣ ಅಂದ್ರೆ ಸಾಧನ ಆಗೈತಿ. ಮತ್ತು ಸುಖ ದುಃಖಾದಿ ಕಾಮಕ್ರೋಧಾದಿಗಳಿಂದ ವಿಕಾರಕ್ಕೈತೆ. ಅದು ಮನಸ್ಸು ವಿಕಾರಿ ಐತಿ, ಆತ್ಮ ಹೆಂಗದನ? ನಿರ್ವಿಕಾರದನವ. ಆದ್ದರಿಂದ ಆತ್ಮ ಅಲ್ಲ. ಆದ್ರೆ ಮನಸ್ಸಿಗೇನ ಮನೋಮಯ ಕೋಶಕ್ಕನ ಆತ್ಮ ಅಂತ ಉಪಾಸಕರು ಅಂತಾರೆ. ವಿಜ್ಞಾನಮಯ ಕೋಶ ರೂಪ ಬುದ್ಧಿ ಆದರೂ ಅದಕ್ಕೂ ಬೌದ್ಧಾತ್ಮ ಅಂತಾರೆ. ಅದಕ್ಕೆ ಅದು ಬುದ್ಧಿ ಜಾಗೃತದಲ್ಲಿದ್ದು ಸುಸುಪ್ತಿಯಲ್ಲಿ ಅಭಾವ ಆಕತಿ. ಹೀಗೆ ಭಾವಾಭಾವದಿಂದ ಅರಿಸಿಕೊಳ್ಳುವುದರಿಂದ ಮತ್ತು ನನ್ನ ಬುದ್ಧಿ ಮೊದಲು ಭಾಳ ಕೆಲಸ ಮಾಡ್ತಿತ್ತು, ಈಗ ಏನು ಕೆಲಸನೂ ಮಾಡಂಗಿಲ್ಲ, ಹಿಂಗಾಗೈತಿ ಅಂತಾರ. ಆದ್ದರಿಂದ ಮತ್ತು ನನ್ನ ಬುದ್ಧಿ ಅಂತ ಹೇಳ್ತಾನೆ, ನನ್ನ ಬುದ್ಧಿ ಭಾಳ ಚಲೋ ಐತೆ ಅಂತಾನೆ. ಮತ್ತು ಅಲ್ಲಿನ ಮಮಕಾರಕ್ಕೆ ವಿಷಯ ಐತಿಲ್ಲ, ಅದು ನನ್ನದು ಅಥವಾ ಮತ್ತು ನನ್ನದು ಅಂದಾಗ ಅದನ್ನ ಹೆಂಗೆ ಹಾಕ್ಯನಿ? ನನ್ನ ಟೊಪ್ಗಿ ಅಂತ ಅನ್ನಂದ್ರೆ ಮತ್ತೆ ಟೊಪ್ಗಿನಿ ಹಾಕ್ಯಾನೆ, ಆ ರೀತಿ ಅದಕ್ಕೆ ವಿಷಯವಾದ್ದರಿಂದ ಈ ವಿಜ್ಞಾನಮಯ ಕೋಶವು ಕೂಡ ಆತ್ಮ ಆಗುವುದಿಲ್ಲ. ಯಾಕಂದ್ರೆ ಇದು ನಿದ್ರೆಯಲ್ಲಿ ತೋರಿ, ಜಾಗೃತ ಸ್ವಪ್ನದಲ್ಲಿ ತೋರಿ ಸುಸುಪ್ತಿಯಲ್ಲಿ ಇರಂಗಿಲ್ಲ. ಇನ್ನ ನಿದ್ರಾ ಅಲ್ಲಿ ಕಾರಣ ಶರೀರ ರೂಪ ಆನಂದಮಯ ಕೋಶ, ಆ ಕಾರಣ ಶರೀರದಲ್ಲಿ ಏನು ಆನಂದಮಯ ಕೋಶ ಆಕೈತಲ್ಲ, ಅದು ಕೂಡ ಅಲ್ಲ. ಯಾಕಲ್ಲ ಅಂದ್ರೆ ಅದು ನಿದ್ರೆಯಲ್ಲಿ ಅವಿದ್ಯಾವೃತ್ತಿಯಿಂದ ಆನಂದ ಪ್ರತಿಬಿಂಬವಾಗಿ ತೋರ್ತದೆ. ಆ ಆನಂದ ಅದು ಮಿಂಚಿನಂತೆ ತೋರ್ತಿರ್ತದೆ. ಒಮ್ಮೆ ಹೇಳಿಲ್ಲ, ಗಿಡದಾಗ ಬೆಳದಿಂಗಳ ಬಿದ್ದಾಗ ಗಾಳಿಗೆ ಗಿಡ ಹಿಂಗೆ ಅಳಿಗಾಡ್ತಿತ್ತಂದ್ರೆ ಆ ಟೊಂಗೆ ಮಧ್ಯದಲ್ಲಿ ಹಾಕಿ ಕಿಂಡಿ ಒಳಗಿಂದ ತೆಳಗ ಗಿಡದ ತೆಳಗ ಬೆಳದಿಂಗಳ ಬೀಳ್ತೈತಿ, ತೋರ್ತೈತಿ. ಮತ್ತೆ ಹಿಂಗಾದಾಗ ಮತ್ತೆ ಗಿಡ ಹಿಂಗಾಕತಿ, ಹಿಂಗೆ ಮಾಡುವಾಗ ಗಾಳಿಗೆ ಹಂಗೆ ತೋರೋದು ಮತ್ತೆ ಗಪ್ಪಾಗೋದು, ತೋರೋದು, ಬೆಳದಿಂಗಳ ತೋರೋದು ಮತ್ತೆ ಗಪ್ಪಾಗೋದು, ಹಿಂಗಾಕತ್ತಲ್ಲ, ಹಿಂಗಿರ್ತೈತೆ ಅಲ್ಲಿ. ಎಲ್ಲಿ? ನಿದ್ರೆಯಲ್ಲಿ ಆ ಆನಂದಮಯ ಕೋಶ, ಅದರಲ್ಲಿ ಆ ಬೆಳದಿಂಗಳಂತೆ ಪ್ರತಿಬಿಂಬ ಹಿಂಗೆ ತೋರೋದು ಅಡಗೋದು ಹಿಂಗೆ ಮಾಡ್ತಿರ್ತೈತಿ. ಆದ್ದರಿಂದ ಅದು ಕ್ಷಣಿಕ ಐತಿ. ಇದು ಆತ್ಮ ಅಲ್ಲ. ಅದಕ್ಕೆ ಆತ್ಮ ಅನ್ನೋರ ಮಾತು ಅದಾರ ರಗಡ ಮಂದಿ. ಮಾಧ್ಯಮಿಕ ಅದಾನ, ಕುಮಾರ್ಲ ಭಟ್ ಅದಾನ, ನೈಯಾಯಿಕರು, ಹಿಂಗೆಲ್ಲ ಅದಾರ ಅವ್ರು.
ಹೀಗೆ ವಿಚಾರ ಮಾಡಿ ನೋಡೋದ್ರಿಂದ ಈ ಪಂಚಕೋಶಗಳು ತನಗೆ ದೃಶ್ಯವಾಗಿ ತನ್ನಿಂದ ಅರಿಸ್ಕೋತಾವು. ಆದ್ದರಿಂದ ಮತ್ತವು ಅನಾತ್ಮ ಅದಾವು, ಜಡ ಅದಾವು, ದೃಶ್ಯ ಅದಾವು. ಆಮೇಲೆ ಆ ಆತ್ಮ ದೃಗ್ರೂಪನಾಗಿ ಅವನ್ನೆಲ್ಲ ಅರಿಯತಕ್ಕಂಥವನಾಗಿ ಇರ್ತಕ್ಕಂಥ ಆ ಸಾಕ್ಷಿ ರೂಪ ಆತ್ಮ ಆ ಕೋಶಕ್ಕಿಂತಲೂ ಪಂಚಕೋಶಾತೀತನಾಗಿದ್ದಾನೆ, ಅತೀತದನ. ಅಂದ್ರೆ 5 ಕೋಶಗಳನ್ನು ಇದಿಟ್ಟು ಅರಿಯತಕ್ಕಂಥ ತಾನು ಆ ಆತ್ಮನಿದ್ದಾನೆ. ಅದಕ್ಕೆ ಪ್ರತ್ಯೇಗಾತ್ಮ ಅಂತ ಅವುಗಳ ದೃಷ್ಟಿಯಿಂದ ಅವನಿಗೆ ಹೆಸರು ಬಂದದ್ದು. ಇನ್ನು ಆನಂದಮಯ ಕೋಶದಲ್ಲಿ ಏನು ಆನಂದ ಐತಿ, ಅದು ಪ್ರತಿಬಿಂಬ ಆನಂದ ಐತಿ. ಆ ಪ್ರತಿಬಿಂಬ ತೋರ್ಬೇಕಾದ್ರೆ ಬಿಂಬ ಇದ್ದಾಗ ತೋರೋದಲ್ಲ, ಬಿಂಬ ಇದ್ದಾಗ ಪ್ರತಿಬಿಂಬ ತೋರೋದು. ಆಮೇಲೆ ಬಿಂಬ, ಆ ಪ್ರತಿಬಿಂಬಕ್ಕೆ ಬಿಂಬಭೂತನಾದ ಯಾವ ಆನಂದ ಐತಿ ಅದುವೇ ಪ್ರತ್ಯೇಗಾತ್ಮ ಅಂತ ಹೇಳಲ್ಪಡ್ತೈತಿ. ಅವನೇ ತಾನಿದ್ದಾನೆ. ಈ ರೀತಿ ತನ್ನ ಸ್ವರೂಪವು ನಿರ್ವಿಕಾರದಿಂದ ಇರುವುದರಿಂದ ಅವನಿಗೆ ಕೂಟಸ್ಥ ಅಂತ ಹೇಳ್ಕೊಂಡ್ಬಂದಾರ. ಕೂಟವತ್ ನಿರ್ವಿಕಾರ ರೂಪೇಣ ಸ್ಥಿತಿ ಸ ಕೂಟಸ್ಥ ಉಚ್ಯತೆ. ಹೇಗೆ ಅಂದ್ರ ಆ ಕಂಬಾರ ಮನೆ ತಿದಿಯಲ್ಲಿ ಅಡಿಗಲ್ಲು ಹತ್ತಿರ್ತೈತಿ. ಅಡಿಗಲ್ಲು ಅಂದ್ರೆ ಅದು ಆಧಾರಭೂತ, ಅದ್ರ ಮೇಲೆ ಕಬ್ಬಣ ಇಟ್ಟು ಕಾಸಿ ಬಿಡಿತಾನ. ಆದರೂ ಅದು ಉದ್ದು ಆಗುದಿಲ್ಲ, ಗಿಡ್ಡು ಆಗುದಿಲ್ಲ, ಅದು ಏನಾಗುದಿಲ್ಲ, ಹೆಂಗಿತ್ತೋ ಹಂಗ ಇರ್ತದ. ಅದರಂತೆ ಸಾಕ್ಷಿಯಾದ ತಾನು ಏನೇನು ಈ ಮನಸ್ಸನ್ನು ಕಂಬಾರ, ಅದು ಏನದು ಹಗಲ ರಾತ್ರಿ ಏನು ಕಂಡಾಪಟಿ ಸಾಮಾನು ತಯಾರು ಮಾಡ್ತಾನೋ ಹಂಗೆ ಇದನ್ನು ಇದಕ್ಕೇನು ಪುರ್ಸೋತಿನ ಇಲ್ಲಿ ಇರುವಿಗತೆ ಅಂದ್ರೆ ಇರುವಿ ರಾತ್ರಿನೂ ಅನ್ನಂಗಿಲ್ಲ, ಹಗಲ್ನು ಅನ್ನಂಗಿಲ್ಲ, ಹತ್ತೇ ಐತೈತಿ ಲೈನ್. ಏನೋ ಅವಕರ್ದು ಒಂದ ಹಂಗೆ ಈ ಮನಸ್ಸು ಚಾಲು ಹಿಂಗ ಈ ರೀತಿ ಅನೇಕ ಕಲ್ಪನಾಗಳನ್ನ ಮಾಡ್ಕೋತ ಹೋಗ್ಬಿಡ್ತೈತಿ. ಅದಕ್ಕೆಲ್ಲ ಆಧಾರಧಿಷ್ಠಾನ ಅದು ಕೂಟಸ್ಥ ಆತ್ಮ. ಅದರ ಆಧಾರ ಮೇಲೆ ಇದು ಮಾಡ್ತೈತಿ. ಆದ್ರೂ ಕೂಡ ಅವಾಗೇನು ಅದ್ರದ್ದೇನು ಸಂಬಂಧ ಇಲ್ಲ, ಸೂತ್ಕಿಲ್ಲ. ಹೇಗೆ ಆದ್ರಿಂದ ನಿರ್ವಿಕಾರದ ನಾವು ಇಂಥ ಕೂಟಸ್ಥ ಪ್ರತ್ಯೇಗಾತ್ಮ ಸಾಕ್ಷಿಯೇ ನಾನಿದ್ದೇನೆ. ಇಂಥ ಕೋಶ ಸಾಕ್ಷಿಯಾದ ತಾನು ಈ ಜಗತ್ ಸಾಕ್ಷಿಯಾದ ಪರಬ್ರಹ್ಮ ಸ್ವರೂಪವೇ ನೀ ಇದ್ದಿ. ಅಂದರೆ ತತ್ಪದ ಲಕ್ಷ್ಯವಾದ ಪರಬ್ರಹ್ಮ ಜಗತ್ ಸಾಕ್ಷಿ ಆಗೈತಿ. ತ್ವಂಪದ ಲಕ್ಷ್ಯವಾದ ಈ ಸಾಕ್ಷಿ ಕೋಶಗಳಿಗೆ ಸಾಕ್ಷಿಯಾದ ಪ್ರತ್ಯೇಗಾತ್ಮ ಅವೇನದನ ಅಸಿ ಎಂಬ ಪದದಿಂದ ಆ ಉಭಯ ಸಾಕ್ಷಿಗಳ ಏನದಾವಲ್ಲ, ಉಭಯ ಸಾಕ್ಷಿ ಅಂದ್ರೆ ಆ ಜಗತ್ತಿಗೆ ಸಾಕ್ಷಿ, ಈ ಪಂಚಕೋಶನು ಈ ಜಗತ್ತಿಗೆ ಸಾಕ್ಷಿ, ಬ್ರಹ್ಮಾಂಡದಲ್ಲಿದ್ದ ಈ ಜಗತ್ತು ಸಾಕ್ಷಿ, ಪಿಂಡಾಂಡದಲ್ಲಿದ್ದ ಪಂಚಕೋಶ ರೂಪ ಸಾಕ್ಷಿ. ಈ ರೀತಿ ಎರಡಕ್ಕೂ ಸಾಕ್ಷಿಯಾಗಿ ಅದು ಒಂದೇ. ಅಂದ್ರೆ ವಿಶ್ವ ಸಾಕ್ಷಿಯಾದ ಬ್ರಹ್ಮವೇ ಈ ಪಂಚಕೋಶಗಳಿಗೆ ಸಾಕ್ಷಿಯಾದ ನೀನು ಇದ್ದೀಯಾ. ಕೋಶ ಸಾಕ್ಷಿಯಾದ ನೀನೇ ಆ ವಿಶ್ವ ಸಾಕ್ಷಿಯಾದ ಪರಬ್ರಹ್ಮವೇ ಇರುತ್ತಿ, ಬೇರೆ ಅಲ್ಲ ಅಂತ ಹೇ ಗುರುದೇವ. ಹಿಂಗೆಲ್ಲ ನನಗೆ ತಿಳಿಸಿ ಹೇಳಿ ನನಗೆ ಜ್ಞಾನ ಮಾಡಿ ಕೊಟ್ಟೆಲ್ಲ. ನನ್ನ ಜನನ ಮರಣ ರೂಪ ಸಂಸಾರ ದುಃಖ ಕಳೆದ ಬಿಟ್ಟಿ ಅಂದ ಮೇಲೆ ಶಿವಯೋಗ ಸಂಪತ್ತನ್ನು ನನಗೆ ಉಂಟು ಮಾಡಿದಪ್ಪ. ನಿನ್ನ ಉಪಕಾರ ಭಾಳ ಆಗೈತಿ. ನಿನಗೆ ಪುನಃ ಶರಣು ಅಂತ ಶಿಷ್ಯ ಗುರುಗಳ ಸ್ತುತಿ ಮಾಡುತ್ತಿದ್ದಾನೆ. ಇನ್ನು ಕಡೆನುಡಿ ಭೇದ ಅಪರೋಕ್ಷವು ಎಂಬ
ಎರಡು ಉಪಾದಿಯನ್ನು ಉಳಿದು ವಾದಿಸದ ಅಖಂಡ ಏಕರಸ ರೂಪವೆನಿಸಿದ ಬೋಧಾಂಬುನಿಧಿ ಶಂಭುಲಿಂಗವಾಗಿಯ ಮುಕ್ತಿಯು ಆದ ಪರಿ ನಿನಗೆ ಇದೆ ಎಂದು ಒಲಿದು ಅರುಪಿದಿ. ಅರುಪಿದ ಶ್ರೀ ಗುರುವೇ ನಿನಗೆ ಶರಣು ಶರಣು ಅಂತ ಹೇಳಿ ಇಲ್ಲಿ ಏನ್ ಹೇಳ್ತಾನಂದ್ರ ಆ ಪರಮಾತ್ಮ ಪರೋಕ್ಷದ ವ್ಯಾಪಕನಾಗ್ಯಾನ. ಹೌದಲ್ಲ, ತೊಂ ಪದಾರ್ಥನಾದ ಜೀವ ಹೆಂಗದನು, ಅಪರೋಕ್ಷದನು ಪರಿಚಯನದ. ಇಲ್ಲಿ ಹಸಿ ಪದದಿಂದ ಅಭೇದ ಮಾಡ್ತಾರಂತ ಈ ಪದ್ಯದಲ್ಲಿ ತಿಳ್ಕೊಳ್ಳೋದು. ಹೀಗೆ ವಿರುದ್ಧ ಧರ್ಮಗಳು ತೋರುವುದರಿಂದ ಐಕ್ಯ ಅಲ್ಲಿ ಆಗಂಗಿಲ್ಲ, ಅಸಂಭವ ಆಕೈತಿ. ಆದ್ದರಿಂದ ಮಾಯಾ ಅವಿದ್ಯಾ ಈ ಉಪಾಧಿಗಳ ಮೂಲಕ ತೋರ್ತಕ್ಕಂಥ ಭೇದಾಪರೋಕ್ಷಗಳನ್ನು ಉಪಾಧಿಯ ನಿರಾಕರಣದಿಂದ ತೆಗೆದು ಹಾಕ್ಬಿಡ್ತಾರೆ. ಅಂದರೆ ಹಸಿ ಪದ ವಾಚ್ಯಾಂಶವಾದ ಏನು ನಿರಾಕರಿಸಿ ಉಳಿದ ಹಸಿ ಪದದ ಲಕ್ಷ್ಯವಾದ ಅಖಂಡೈಕರ ಸ್ವರೂಪ ಶಂಭುಲಿಂಗದ ತಾನೊಬ್ಬನೇ ಅದ. ಲಕ್ಷಾರ್ಥ ಹಂಗ ತೆಂಗಿನಕಾಯಿ ಪರ್ಟಿ ಪರ್ಟಿ ಬೇರೆ, ಕೊಬ್ಬರಿ ಕೊಬ್ಬರಿ ಬೇರೆ. ಪಾರ್ಟಿ ಉಗಿಯೋದು, ಕೊಬ್ಬರಿ ಎರಡು ಕೂಡಿಸಿ ತಗೊಳ್ಳೋದು. ಹೀಗೆ ದೇಶಕಾಲ ವಸ್ತು ಪರಿಚ್ಛೇದರಹಿತವಾದ ಅಖಂಡವೆನಿಸುವ ಏಕರಸ ಅಂದರೆ ಒಂದೇ ಇರ್ತಕ್ಕಂಥ ಯಾವ ಪರಬ್ರಹ್ಮ ವಸ್ತು ಅದು ಅಖಂಡ ಏಕರಸವಾಗಿ ಒಂದ ಐತಿ. ಅದ್ಯಾಂಗಿರ್ತೈತಿ ಅದು ಒಂದ ಅಂದ್ರೆ ಗಿಡ ಐತಿಲ್ಲ, ಗಿಡ ಒಂದು ದೊಡ್ಡ ಮರ ಐತಿ, ಅನೇಕ ಶಾಖೆಗಳದಾವು, ಅದರಲ್ಲಿ ಎಲಿ ಹೂವ ಕಾಯಿ ಹಿಂಗೆಲ್ಲ ಅನೇಕ ತುಂಬಿಕೊಂಡಾವು. ಆದ್ರ ಆ ಗಿಡದೊಳಗೆ ಬೇರಿನಿಂದ ಬಂದಂತ ರಸ ಅದು ಎಲ್ಲಿ, ಗಿಡದ ಬೊಡ್ಡೆಯಲ್ಲಿ, ಟೊಂಗೆಗಳಲ್ಲಿ, ಎಲೆಗಳಲ್ಲಿ, ಹೂವಿನಲ್ಲಿ, ಕಾಯಿಯಲ್ಲಿ, ಅದು ಒಂದ ರಸ ಎಲ್ಲ ಕಡೆಗೂ ಏಕರಸವಾಗಿರ್ತೈತಿ ಇಲ್ಲ. ಅದಿದ್ದಾಗನ ಅದನ್ನು ರಸನೇ ಇರ್ತೈತಿ. ಆ ರಸನ ಇಲ್ಲಂದ್ರ ಮತ್ತೆಲ್ಲಿ ಒಣಗಿ ಬರ್ಲಾಗ ನಿಂತು ಬಿಡ್ತೈತಿ ಮತ್ತೆ. ಹೌದಿಲ್ಲ, ಈ ಗಿಡನು ಹಂಗ ಮಾಡ್ತೈತಿ, ಈ ದೇಹನ ಗಿಡನು ಹಂಗ ಮಾಡ್ತೈತಿ. ಈ ರೀತಿ ಒಂದೇ ರಸ ಹೇಗ ಅದು ವ್ಯಾಪಕವಾಗಿ ಇರ್ತೈತಿ, ಹಾಗ ಒಂದೇ ಅಖಂಡ ಚೈತನ್ಯ, ಅಖಂಡವಾದ ಚೈತನ್ಯ. ಈ ಕರೆಂಟ್ ಹೆಂಗ ಇಡೀ ಎಲ್ಲ ಈ ಊರು ಆಚೆ ಕಡೆ ಊರು ಅದ ಮುದೋಳ, ಲೋಕಾಪುರ್, ಬಾಗಲಕೋಟ್, ಎಲ್ಲಿ ಹೋಗ್ತಿ ಹೋಗ ಎಲ್ಲ ಕಡೆ ಕರೆಂಟ್ ಒಂದ ಅದು. ಹಿಂಗೆ ಆ ರೀತಿ ಏಕರಸವಾಗಿ ವ್ಯಾಪಕವಾಗಿ ಆ ಚೈತನ್ಯ ಸರ್ವತ್ರ ತುಂಬಿಕೊಂಡೈತಿ ಅಂತ ತಿಳ್ಕೋಬೇಕು. ಇಂಥ ಜ್ಞಾನ ಸಮುದ್ರಪ್ರಾಯನಾದ ಶಂಭುಲಿಂಗನೇ ಬೋಧಾಂಬುನಿಧಿ ಶಂಭುಲಿಂಗವಾಗಿ ಮುಕ್ತಿ ಅಂತ ಹೇಳ್ಯಾರ. ಬೋಧಾಂಬುನಿಧಿ, ಬೋಧ ಅಂದ್ರೆ ಜ್ಞಾನ, ಅಂಬುದಿ ಅಂದ್ರೆ ಸಮುದ್ರ, ಅದು ನಿಧಿ, ಅದು ಅಂತ ಯಾರಪ್ಪ, ಆ ಶಂಭುಲಿಂಗ, ಆ ಪರಮಾತ್ಮನೇ ತಾನಾಗಿ ಹಿಂಗ ಇವ ಇಟ್ಟ ಈ ಜೀವ ಇದ್ದಾವ ಈಗೇನಾಗ್ಬಿಟ್ಟಾನ, ಪೂರ್ಣ ಪರಿಪೂರ್ಣ ಪರಮಾತ್ಮನೊಡನೆ ಬೆರೆತುಕೊಂಡು ಅವ ಜ್ಞಾನ ಸಮುದ್ರ ಆಗಿಬಿಟ್ಟಾನೆ. ಈ ರೀತಿ ಶಂಭುಲಿಂಗನು ತಾನು ಆಗ್ಯಾನ, ಸಮುದ್ರ ಶಂಭುಲಿಂಗನೇ ತಾನಾಗಿರು. ಶಂಭುಲಿಂಗ ತಾ ಹೇಗ ಆಗ್ತಾನು ಅಂದ್ರ ತತ್ವಮಸಿ ಮಹಾವಾಕ್ಯವು ಶಂಭುಲಿಂಗನೇ ನೀನಿದ್ದಿ, ಶಂಭುವೇ ನೀನಂತ ಹೇಳೋದಿಲ್ಲ ಅಂತ. ಹೀಗೆ ಒಂದು ವೇಳೆ ವಾದಿಗಳು ಮಹಾವಾಕ್ಯಕ್ಕೆ ಅನೇಕ ಪ್ರಕಾರ ವಿರುದ್ಧ ಅರ್ಥ ಮಾಡ್ತಾರೆ.
ಭಾಳ ವಿಚಿತ್ರ ವಿಚಿತ್ರ ಮಾಡ್ತಾರೆ. ತತ್ವಮಸಿ ನೀ ಹಿಂಗ ಬರೇ ಪುಣ್ಯ ಕರ್ಮಗಳನ್ನು ಮಾಡ್ಕೋತ ಇದ್ದೆ ಅಂದ್ರ ಆ ನೀ ಜೀವನಿಗೆ ದೇವ್ ಭಾವ ಬರ್ತೈತೆ ತನ್ನ ಭಾವ ಬರ್ತೈತೆ ಮೈ ಬಾವು ಬರ್ತೈತು. ಬಾವು ಅಂದ್ರೆ ಉಬ್ಬೋದ ಅಂತ ಈಗ ಹಂಗೇನು ಬಾತೈತೆ ಅಂತಾರಲ್ಲ ಹಂಗ ಬರ್ತೈತೇನೆ. ಅದಕ್ಕಾಗಿ ಹಂಗ ಅಂದ್ರೆ ಮತ್ತದು ಬಾವು ಬಂದೈತೆ ಅಂದ್ರೆ ಮತ್ತೆ ಇಳಿತೈತಿಲ್ಲ, ಹೌದಲ್ಲ? ಮತ್ತ ಅದಕ್ಕೆ ದೇವ್ ಭಾವ ಬಂದೈತೆ ಅಂದ್ರೆ ಮತ್ತೆ ಅದು ಹೋಗತ್ತೆ. ಅದು ಹಂಗಲ್ಲ ಅಂದ್ರೆ ತತ್ವಮಸಿಗೆ ಹಿಂಗೆ ಅರ್ಥ ಮಾಡ್ತಾರ ಅವ್ರು ಪೂರ್ವಮೀಮಾಂಸಕರು. ಮತ್ತಿನ್ನು ಈ ಔಡಲಮಿ ಮೊದಲಾದವರು ಅವ್ರು ಬೇರೆ ಅರ್ಥ ಮಾಡ್ತಾರೆ. ಏನಂತ ಅರ್ಥ ಮಾಡ್ತಾರೋ? ತತ್ ಅಂದ್ರ ಉಪಾಸ್ಯ ದೇವತಾ, ತುಮ್ ಅಂದ್ರ ಉಪಾಸಕ ಜೀವ, ಹಸಿ ಅಂದ್ರೆ ಏನು? ಹಸಿ ಅಂದ್ರ ಈ ಜೀವ ಅವ ಆ ಕರ್ಮ ಉಪಾಸನೆಗಳನ್ನು ಮಾಡಿ ಆ ನಂತರ ಅವ ಆ ಪರಮಾತ್ಮಕನ ಅಲ್ಲಿ ತನ ಇವ ಜೀವನ ಬೇರೆ ಅವ ದೇವರ ಬೇರೆ. ಹಿಂಗ ಅಜ್ಞಾನ ಕಾಲದಲ್ಲಿ ಹಿಂಗ ಅವ ಭೇದ ಐತಿ, ಮೋಕ್ಷ ಕಾಲದಲ್ಲಿ ಅಭೇದ ಐತಿ, ಹಿಂಗ ಅವ್ರು ಹೇಳ್ತಾನೆ. ಆವಾಗ ಈ ವೇದ ಬರೋಬ್ಬರಿ ಸಮನ್ವಯ ಆಕೈತೆ ಅಂತ ಹೇಳ್ತಾರೆ. ನೀವು ಒಂದ್ ವೇಳೆ ಅವ್ ಮೊದಲ ಪರಮಾತ್ಮನ ಸ್ವರೂಪದಾನು ಅಂದ್ರ ಮತ್ತ ಆ ವೇದ ಮೊದಲ ಕರ್ಮಕಾಂಡ ಹೇಳಿದ್ವಲ್ಲ, ಈ ಜೀವ ಮೊದಲ ಪರಮಾತ್ಮ ಅದನಂದ್ರ ಆ ಕರ್ಮ ಹೇಳಿತ್ ಬ್ಯಾರೆ ಬ್ಯಾರೆ. ಇವ ಜೀವ ಕರ್ಮ ಮಾಡ್ತಾನ, ಅವ ಪರಮಾತ್ಮ ಫಲ ಕೊಡ್ತಾನ ಅಂತ ಹೇಳಿತ ಅದ. ಮತ್ತ ಆ ಕರ್ಮಕಾಂಡ ವ್ಯರ್ಥ ಆಕತ್ತಲ್ಲ. ವೇದದ ಅರ್ಧ ಭಾಗ ನಿಮ್ಮ ಮಾತು ಕೇಳಿದ್ರ ಅದು ಲಕ್ವ ಹೊಡೆದವ್ರಗತೆ ಅದು ಅರ್ಧ ನಿಷ್ಪ್ರಯೋಜನ ಆಗ್ಬಿಡ್ತತಿ. ಮತ್ ಪೂರ್ವ ಮೀಮಾಂಸಕರದು ಹಂಗ ಆಕತಿ. ಅವ್ರ ಪೂರ್ವ ಕಾಂಡನ ಅದನ್ನ ಶ್ರೇಷ್ಠ ಮಾಡ್ಕೊಂಡು ಅವ್ರು ಹೇಳಿದ್ರ, ಉತ್ತರ ಕಾಂಡ ಆಗಲೇ ಎಡಗೈ ಹೊಡೆದಿತ್ತ, ಈ ಬಲಗೈ ಹೊಡಿತ. ಹಿಂಗ ಆಕೈತಿ ಪರಿಸ್ಥಿತಿ. ಅದಕ್ಕೆ ನನ್ನ ಮಾತು ಮಾತ್ರ ಬರೋದಿ ಅಂತ ನಾವು ಹೌಡಲು. ಅದಕ್ಕೆ ನಾ ಅಜ್ಞಾನ ಕಾಲದಲ್ಲಿ ಭೇದ ಹೇಳ್ತೀನಿ ಜೀವ ಪರಮಾತ್ಮನಿಗೆ, ಜ್ಞಾನ ಕಾಲದಲ್ಲಿ ಅಭೇದ ಹೇಳ್ತೀನಿ. ಆದ್ದರಿಂದ ಅಲ್ಲಿ ಪೂರ್ವಕಾಂಡನು ಅಜ್ಞಾನ ಕಾಲದಲ್ಲಿ ಅದನ್ನು ಸಮನ್ವಯ ಮಾಡ್ಕೋಬೇಕು. ಉತ್ತರ ಕಾಂಡ ಏನು ಜ್ಞಾನಕಾಂಡ ಐತಲ್ಲ, ಅದು ಜ್ಞಾನಕಾಂಡ ಅಲ್ಲಿ ಉಪನಿಷತ್ತಿಗೆ ಸಂಬಂಧ ಮಾಡಿಕೊಂಡ್ರ ಎರಡು ವೇದ ಪೂರ್ಣ ಅದು ಯಾಕಡೆ ವ್ಯರ್ಥ ಆಗೋದಿಲ್ಲ, ನಿಷ್ಪ್ರಯೋಜನ ಆಗೋದಿಲ್ಲ ಅಂತ ಅವ ಹಿಂಗ ತತ್ವಮಸಿಗೆ ಅರ್ಥ ಮಾಡೋರು ಸಾವಿರಾರು ಮಂದಿ ಅದಾರ. ಅದಕ್ಕೆ ಅನೇಕ ಪ್ರಕಾರ ವಿರುದ್ಧ ಅರ್ಥಗಳನ್ನು ಕಲ್ಪನೆ ಮಾಡ್ತಾರ. ಅವ್ರು ಹೇಳೋ ಮಾತು ಶ್ರುತಿಗೆ ವಿರೋಧ ಆಕೈತಿ. ಅದಕ್ಕೆ ಅವ್ರ ಮಾತು ಯೋಗ್ಯ ಅಲ್ಲ. ಯಾಕಲ್ಲ ಅಂದ್ರೆ ಅನೇನ ಜೀವೇನಾತ್ಮಾನು ಪ್ರವಿಶ್ಯ ಅಂದ್ರೆ ಅನೇನ ಜೀವೇನಾತ್ಮಾನು ಪ್ರವಿಶ್ಯ ಅಂದ್ರ ಆ ಪರಮಾತ್ಮನೇ ಈ ದೇಹದಲ್ಲಿ ಪ್ರವೇಶವಾಗಿ ಜೀವ ಅಂತ ಹೇಳಿಸ್ಕೊಂಡಾನ. ಅಲ್ಲದೆ ಏನು ತತ್ಸೃಷ್ಟ ತದೇವಾನು ಪ್ರಾವಿಶ್ಯತ್ ಅಂತನೂ ಶ್ರುತಿ ಐತಿ. ಅವ ಪರಮಾತ್ಮ ಈ ನಡುನೆತ್ತಿಯಿಂದ ಈ ದೇಹದಾಗ ಪ್ರವೇಶ ಆಗಿ ಇಲ್ಲಿ ಜೀವ ಅಂತ ಹೇಳಿಸ್ಕೊಳ್ಳ ಅವನ ಅದಾನ ಪರಮಾತ್ಮನೇ ಅಂತ ಹೇಳ್ತೈತಿ. ಮತ್ತ ಅವನ ಅದಾನು, ಅವನ ಇದ್ದದ್ದು ನೀನಾದ ಪರಮಾತ್ಮ, ನೀನ ಪರಮಾತ್ಮ ತಿಳಿಲಕ್ ನಿನಗೇನು ಬ್ಯಾನಿ ಬಂದೈತೇನ ಅಂತಾರ. ಅದಕ್ಕೆ ಶ್ರುತಿ ಹೇ ಶಂಭುವೇ ಈ ದೇಹದಲ್ಲಿ ಜೀವನ ಅಂಥೇಳಿ ಈ ರೀತಿ ಹೆಸರಿನಿಂದ ಇದ್ದೇನಂತ ಹೇಳುವುದರಿಂದ ವಾದಿಗಳು ಹೇಳ್ತಕ್ಕಂಥ ಮಾತು ಅಯೋಗ್ಯ ಐತಿ. ಆದ್ದರಿಂದ ಇಲ್ಲಿ ಬೋಧಾಂಬುನಿಧಿ ಏಕನೇ ರೂಪ ಎನಿಸುವ ಬೋಧಾಂಬುನಿಧಿ ಶಂಭುಲಿಂಗವಾಗಿ ಮುಕ್ತಿ ಆದ ಪರಿ
ಇಲ್ಲಿ ಇಲ್ಲಿ ಮ್ಯಾಲ 2ನೇ ಸಾಲಿನಾಗ ಅಂದ್ರ ಭೇದ ಅಪರೋಕ್ಷವು ಎಂಬ 2 ಉಪಾಧಿಯನ್ನು ಉಳಿದು ವಾದಿಸದ ಅಂತ ಬರ್ತೈತಿ ನೋಡಿ. ಅಲ್ಲಿ ವಾದಿಸದ ಅಂದ್ರ ಅಲ್ಲಿ ಹಿಂಗೇನಾರ ಇಟ್ಟೋತನ ನಡೀತಲ್ಲ, ಅದು ತತ್ವಮಸಿಗೆ ಹಂಗ ಅರ್ಥ ಐತಿ ಹಿಂಗ ಅರ್ಥ ಐತಿ ಅಂತೇಳಿ ವಾದ ವಿವಾದ. ಅಲ್ಲಿ ಆ ವಾದ ವಿವಾದಕ್ಕೆ ಏನು ಅಲ್ಲಿ ಆಸ್ಪದ ಇಲ್ಲ. ಅದಕ್ಕೆ ಈ ರೀತಿ ಮಹಾವಾಕ್ಯದ ಈ ಅನುಭವ ಸಾರದೊಳಗೆ ಬರ್ತೈತೆ. ಅದು ಏನು ಮಹಾವಾಕ್ಯ ಪ್ರತಿಪತ್ತಿ ನಿರಾಕರಣ ಅಂತೇಳಿ ಅಲ್ಲಿನೂ ಕೂಡ ಇದರ ವಿಸ್ತಾರ ಬರ್ತೈತಿ. ಈ ರೀತಿ ಅಖಂಡೈಕರ ಸ್ವರೂಪ ಶಂಭುಲಿಂಗ ಸ್ವರೂಪ ಸ್ಥಿತಿಯಿಂದ ಇರುವುದನ್ನು ಮುಕ್ತಿ ಐತಿ. ಈ ವಿಧವಾದ ಮುಕ್ತಿ ನಿನಗೆ ಆಗಿರುವುದೆಂದು ಆ ದೃಷ್ಟಿಯಿಂದ ನನಗೆ ಉಪದೇಶಿಸಿದ ಶ್ರೀ ಗುರುವೇ ನಿನಗೆ ಪುನಃ ಪುನಃ ಶರಣೆಂಬುದಲ್ಲದೆ ಶರತೇನು ಅಂತ ಶಿಷ್ಯ ಗುರುಗಳನ್ನು ಸ್ತುತಿ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ನಿನ್ನ ಉಪಕಾರ ಭಾಳ ಆಗೈತಪ್ಪ ಅಂಥೇಳಿ ಅವ ಸ್ಮರಣ ಮಾಡ್ಯಾನು ಅಂಥೇಳಿ ಇಲ್ಲಿದೆ. ಅದಕ್ಕನ ಶ್ರೀ ಗುರುವೇ ಶರಣು ಶಿವಯೋಗ ಸಂಪದವನೆನಗೆ ಆಗು ಮಾಡಿದ ನಿಜ ವಿರಾಗಿ ಜನವಂದ್ಯ ಅಂತ ಹೇಳಿದ್ದಾರೆ ಎಂಬಲ್ಲಿ ವಿಷಯ ಸಮಾಪ್ತಿ.